ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ MG ಫ್ರೆಂಡ್ಸ್ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಮನೋದರ್ಶನದ ವಿಡಿಯೋ ಸಂಖ್ಯೆ 51ಕ್ಕೆ ಸ್ವಾಗತಿಸಿ, ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರತಕ್ಕಂಥ ಮತ್ತು ಕಲಿಕೆಯ ಮೇಲೆ ದೊಡ್ಡ ಪರಿಣಾಮ ಬೀರತಕ್ಕಂಥ ಮತ್ತು ಇವತ್ತಿನ 21ನೇ ಶತಮಾನದ ಅತ್ಯಂತ ಮೌಲ್ಯಯುತ ಮತ್ತು ಬೇಡಿಕೆಯುತ ವಿಷಯ ಮತ್ತು ವಿಚಾರವಾಗಿರ್ತಕ್ಕಂಥ ಮೌಲ್ಯಗಳ ಬಗ್ಗೆ ನಾವು ಮಾತನಾಡೋಣ. ಮೌಲ್ಯಗಳು ಅನ್ನುವಂಥ ಒಂದು ವಿಚಾರ ಎಷ್ಟು ಬದಲಾವಣೆ ಮಾಡಿದೆ, ಎಷ್ಟು ಬದಲಾವಣೆ ಅದರಿಂದ ಆಗಬೇಕಾಗಿದೆ, ಎಷ್ಟು ಬದಲಾವಣೆಗಳು ನಾವು ಮೌಲ್ಯಗಳ ವಿಚಾರದಲ್ಲಿ ಆಗಬೇಕು, ಇವತ್ತಿನ ಸಮಾಜದಲ್ಲಿ ಮೌಲ್ಯಗಳ ಕುಸಿತ ಯಾವ ಪ್ರಮಾಣದಲ್ಲಿ ಆಗಿದೆ, ಅದಕ್ಕೆ ಪರಿಹಾರ ಏನು ಒಬ್ಬ ಶಿಕ್ಷಕರಾಗಿ ಅನ್ನೋದನ್ನು ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗೋಣ. ಮೌಲ್ಯಗಳನ್ನು ನಾವು ವ್ಯಾಲ್ಯೂಸ್ ಅಂತ ಕರಿತೀವಿ. ವ್ಯಾಲ್ಯೂಸ್ ಅನ್ನುವಂಥ ಪದ ಬಳಕೆಯನ್ನು ಮೌಲ್ಯಗಳಿಗೆ ಸಂವಾದಿಯಾಗಿ ನಾವು ಬಳಕೆ ಮಾಡ್ತೇವೆ. ಮೌಲ್ಯಗಳ ಅರ್ಥ ಮತ್ತು ಸ್ವರೂಪವನ್ನು ಆರಂಭದಲ್ಲಿ ನೋಡ್ತಾ ಹೋಗೋಣ. ಏನಿದೆ ಸರಳವಾಗಿ ಮೌಲ್ಯಗಳ ಕುರಿತಾಗಿ ನಾವು ಮಾತನಾಡಬೇಕು ಅಂತಂದರೆ, ಮೌಲ್ಯಗಳು ಎಂದರೆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದು ಮುಖ್ಯ, ವಿಚ್ ಈಸ್ ಇಂಪಾರ್ಟೆಂಟ್, ಅಪೇಕ್ಷಣೀಯ, ಸರಿ ಅಥವಾ ಒಳ್ಳೆಯದು ಎಂದು ನಂಬುವ ಆದರ್ಶಗಳು, ಮಾನದಂಡಗಳು. ಇವು ವ್ಯಕ್ತಿಯ ಆಲೋಚನೆ, ನಿರ್ಧಾರ, ವರ್ತನೆಗೆ ಮಾರ್ಗದರ್ಶನ ನೀಡುತ್ತವೆ. ನೋಡಿ, ಮೌಲ್ಯಗಳಂದ್ರೆ ಇಷ್ಟು ಚೆನ್ನಾಗಿ ಹೇಳ್ತಾರೆ. ಮೌಲ್ಯಗಳು ಅಂದರೆ ಇನ್ನೊಂದು ಅರ್ಥದಲ್ಲಿ ಕಾಮನ್ ಆಗಿ ನಾನು ಓದುವಾಗ ಕಂಡುಕೊಂಡಿದ್ದು, 4 ಗೋಡೆಗಳ ಮಧ್ಯ ನಾನೊಬ್ಬನೇ ಇದ್ದಾಗ ಹೇಗೆ ವರ್ತಿಸುತ್ತೇನೆ ಅನ್ನೋದು ಮೌಲ್ಯಗಳು. ಓಕೆ, ನನ್ನ ವ್ಯಕ್ತಿತ್ವ ಅದು. ನಾವು ನಿಜ ಜೀವನದಲ್ಲಿ ಜನರೊಂದಿಗೆ ಇದ್ದಾಗ, ಒಂದು ಸಮಾರಂಭದಲ್ಲಿದ್ದಾಗ, ಒಂದು ಸಮಾವೇಶದಲ್ಲಿದ್ದಾಗ ನಮ್ಮಲ್ಲಿ ಸಾವಿರಾರು ಗುಣಗಳು ಬರ್ಬೋದು, ಸಾವಿರಾರು ಹೋಗ್ಬೋದು, ನಾಟಕವೂ ಆಡಬಹುದು, ಎಲ್ಲವೂ ಮಾಡ್ತೇವೆ. ಬಟ್ ಯಾರೂ ನನ್ನನ್ನು ನೋಡದೇ ಇದ್ದಾಗ, 4 ಗೋಡೆ ಅಂದರೆ ಅದರ ಅರ್ಥ ಅದು. ಯಾರೂ ನನ್ನನ್ನು ವೀಕ್ಷಣೆ ಮಾಡ್ತಾ ಇಲ್ಲ ಅಂತ ಇದ್ದಾಗ ನಾನು ಹೇಗಿರ್ತೇನೆ, ನನಗೆ ನಾನು ಏನು ಅನ್ನೋದು ಅರ್ಥ ಆಗುತ್ತೆ. ನನಗೆ ನಾನು ಎಷ್ಟು ಕೆಟ್ಟವ, ನನಗೆ ನಾನು ಎಷ್ಟು ಒಳ್ಳೆಯವ, ನಾನು ಇನ್ನೊಬ್ಬರಿಗೆ ಒಳ್ಳೆಯದು ಬಯಸುತ್ತಿದ್ದೇನೆಯೋ ಅಥವಾ ಕೆಟ್ಟದ್ದು ಬಯಸುತ್ತಿದ್ದೇನೆಯೋ ಅನ್ನೋದು ನನಗೆ ಗೊತ್ತಿರ್ತದೆ, ಇನ್ನೊಬ್ಬರಿಗೆ ಗೊತ್ತಿರಲ್ಲ. ಲೋಕ ಕಲ್ಯಾಣಕ್ಕಾಗಿ ಲೋಕದ ಜೊತೆಯಲ್ಲಿ ಸಾಗುವಾಗ ನಾವು ಎಲ್ಲಾ ಒಳ್ಳೆಯದನ್ನ ಮಾತಾಡ್ತೇವೆ, ಒಳ್ಳೆಯದನ್ನ ಹೇಳ್ತೇವೆ, ಕಥೆಗಳನ್ನ ಹೇಳ್ತೇವೆ, ಸಾವಿರಾರು ಮಾಡ್ತೇವೆ. ಬಟ್ ವಿತ್ ಮೀ, ನಾನು ಹೇಗಿದ್ದೇನೆ, ನನ್ನೊಂದಿಗೆ ನಾನು ಹೇಗಿದ್ದೇನೆ, ಇದು ಬಹಳ ಮುಖ್ಯವಾದದ್ದು. ಅಲ್ಲಿ ಮೌಲ್ಯಗಳು ಅನ್ನೋ ಕಾನ್ಸೆಪ್ಟ್ ಬಂದುಬಿಡುತ್ತೆ. ಅದಕ್ಕೆ ಮೌಲ್ಯ ಅಂದರೆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದು ಮುಖ್ಯ, ಯಾವುದು ಅಪೇಕ್ಷಣೀಯ, ಯಾವುದು ಸರಿ, ಯಾವುದು ಒಳ್ಳೆಯದು ಅಂತೇಳಿ ನಂಬುತ್ತಾನೆ ಕೆಲವೊಂದು ವಿಚಾರಗಳನ್ನು. ಆತ ನಂಬುವಂಥ ಆದರ್ಶಗಳು, ಮಾನದಂಡಗಳು, ವ್ಯಕ್ತಿಯ ಆಲೋಚನೆ, ಆತನ ನಿರ್ಧಾರ, ಆತನ ವರ್ತನೆ, ಆತ ವಿಚಾರ ಮಾಡುವ ರೀತಿ, ಆತ ನಿರ್ಧರಿಸುವ ರೀತಿ, ಆತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕು, ಅದನ್ನು ನಿರ್ಧರಿಸುವ ರೀತಿ, ಆತನ ವರ್ತನೆಗೆ ಇವೆಲ್ಲ ಏನು ಮಾಡ್ತವೆ ಅಂದರೆ ಮಾರ್ಗದರ್ಶನ ಮಾಡ್ತವೆ. ಹೀಗೆ ನಿನ್ನ ವರ್ತನೆ ಇರಬೇಕು, ಈಗೊಂದು ಘಟನೆ ನಡೀತಾ ಇದೆ, ಈ ಘಟನೆಯನ್ನು ನೋಡಿ ನಿನ್ನ ವರ್ತನೆ ಹೇಗಿರಬೇಕು ಅನ್ನೋದು ಆತನಿಗೆ ಡೈರೆಕ್ಷನ್ ಆಗಿ ಸಿಗುತ್ತೆ. ಅದು ಯಾವುದರಿಂದ ಸಿಗುತ್ತೆ ಅಂದರೆ ಅದು ಮೌಲ್ಯಗಳಿಂದ ಸಿಗುತ್ತೆ. ಆತ ಬೆಳೆದು ಬಂದ ಪರಿಸರ, ಆತನಿಗೆ ಸಿಕ್ಕ ಮೌಲ್ಯಗಳ ಒಂದು ವಾತಾವರಣ, ಇವೆಲ್ಲ ಆತನಿಗೆ ಪ್ರಭಾವ ಬೀರಿ ಮೌಲ್ಯಗಳು ಹೇಗಿರಬೇಕು ಅನ್ನೋದನ್ನು ಧ್ವನಿಸ್ತವೆ. ಓಕೆ, ಒಂದು ಚಿಕ್ಕ ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದ ಹಣದ ಚೀಲ ಕಂಡಾಗ, ನಾನು ಅದೇ ಹೇಳೋದು, ಯಾರು ನೋಡ್ತಾ ಇಲ್ಲ ನಿಮ್ಮನ್ನ, ನೋಬಡಿ ಈಸ್ ವಾಚಿಂಗ್ ಯು. ಅಟ್ ದಟ್ ಟೈಮ್ ಆಲ್ಸೋ ಯು ಆರ್ ರೈಟ್ ಪರ್ಸನ್. ಅಂಡ್ ಪೀಪಲ್ ವಾಚಿಂಗ್ ಯು, you showing your attitude and your ability and your values to the people, that is not right. Okay, ಹಣದ ಚೀಲ ಬಿದ್ದಾಗ, ರಸ್ತೆಯಲ್ಲಿ ಹಣದ ಚೀಲ ಬಿದ್ದಿದ್ದನ್ನು ಕಂಡಾಗ ಅದನ್ನು ಪೊಲೀಸರಿಗೆ ಒಪ್ಪಿಸಿದರೆ ಅವನಿಗೆ ಪ್ರಾಮಾಣಿಕತೆ ಎಂಬ ಮೌಲ್ಯ ಮುಖ್ಯವಾಗಿದೆ ಎಂದರ್ಥ. ಹಿ ನೋಸ್ ದ ವ್ಯಾಲ್ಯೂ ಆಫ್ ದಿ ಪ್ರಾಮಾಣಿಕತೆ ಅಂತ ಅರ್ಥ. ಅದು ಪ್ರಾಮಾಣಿಕತೆ ಅಂದ್ರೆ ಏನು, ಇನ್ನೊಬ್ಬರ ಹಣ ಅಂದ್ರೆ ಏನು ಅನ್ನೋದು ಆತನಿಗೆ ಗೊತ್ತಿದೆ. ಅದಕ್ಕಾಗಿ ಆತ ಏನು ಮಾಡ್ತಾನೆ, ಆ ರಸ್ತೆಯಲ್ಲಿ ಹೊರಟಿರುವಾಗ ಆತನಿಗೆ ಹಣದ ಚೀಲ ಸಿಕ್ತು, ಯಾರೂ ಆತನನ್ನು ನೋಡಿಲ್ಲ, ಆದರೂ ಕೂಡ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಒಪ್ಪಿಸ್ತಾನೆ, ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಾರ್ವಜನಿಕ ಸಾರಿಗೆಯಲ್ಲಿ ತಿರುಗಾಡುವಾಗ ಎಷ್ಟೋ ಸಂದರ್ಭದಲ್ಲಿ ಜನ ಮರೆತು ಏನೇನೋ ಬಿಟ್ಟು ಹೋಗಿರ್ತಾರೆ, ಮೌಲ್ಯಯುತ ವಸ್ತುಗಳನ್ನು ಬಿಟ್ಟು ಹೋಗಿರ್ತಾರೆ, ಬಂಗಾರವನ್ನು ಬಿಟ್ಟು ಹೋಗಿರ್ತಾರೆ, ಹಣವನ್ನು ಬಿಟ್ಟು ಹೋಗಿರ್ತಾರೆ. ಅವರಿಗೆ ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿರುತ್ತೆ, ಕಳ್ಕೊಂಡಿರ್ತಾರೆ, ಅದರ ಅವಶ್ಯಕತೆ ಬಹಳ ಇರುತ್ತೆ. ಅದನ್ನು ಮನಗೊಂಡಂತ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ಬೋದು, ಆತನಿಗೆ ಸಿಕ್ಕಿದೆ, ಆತನಿಗೆ ಕಳ್ಳನಾಗುವ ಅವಕಾಶ ತಾನಾಗಿಯೇ ದೊರಕಿ ಬಂದಿದೆ, ಆದರೂ ಆತ ಕಳ್ಳನಾಗಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಆತ ಪ್ರಾಮಾಣಿಕ. ಒಬ್ಬೊಬ್ರು ಕಳ್ಳನಾಗುವ ಅವಕಾಶ ಇರಲ್ಲ, ತಾವೇ ಕಳ್ಳರಾಗಿ ಬೇಡವಾಗಿದ್ರು ಅದನ್ನ ತೊಡಗು ಮಾಡುವಂತ, ಅದನ್ನ ಕಳ್ಳತನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ.
ಹಾಗೆ ಪ್ರಾಮಾಣಿಕತೆ ಅನ್ನೋದು ಹಾಗೆ ಒಂದು ಮೌಲ್ಯ. ಓಕೆ. ಮೌಲ್ಯಗಳ ಸ್ವರೂಪ, ಮೌಲ್ಯಗಳ ಗುಣಲಕ್ಷಣಗಳು. ಮೌಲ್ಯಗಳಿಗೆ ಕೆಲವು ಲಕ್ಷಣಗಳಿದ್ದಾವೆ. ಏನು ಗುಣಲಕ್ಷಣಗಳಿದ್ದಾವೆ ಮೌಲ್ಯಗಳಿಗೆ ನೋಡ್ತಾ ಬರೋಣ. ಮೌಲ್ಯಗಳು ಕಲಿತ ಗುಣಗಳು. ನೋಡಿ ಅರ್ಥ ಮಾಡ್ಕೊಳ್ಳಿ. ಮೌಲ್ಯಗಳು ಅಂದ್ರೆ ಅವು ಕಲಿತಂತ ಗುಣಗಳವು. ಕುಟುಂಬ, ಸಮಾಜ, ಶಾಲೆ, ಧರ್ಮ ಇವೆಲ್ಲವೂ ಸೇರಿ ಮೌಲ್ಯಗಳನ್ನು ರೂಪಿಸ್ತವೆ. ನಮ್ಮ ಮೌಲ್ಯಗಳು ನಮಗೆ ರೂಪುಗೊಳ್ಳೋದು ಹೇಗೆ ಅಂದರೆ ನಮ್ಮ ಕುಟುಂಬದಿಂದ, ನಾವು ಬದುಕುವಂಥ ಸಮಾಜದಿಂದ, ನಾವು ಕಲಿಯುವಂಥ ಶಾಲೆಯಿಂದ, ನಾವು ಹುಟ್ಟಿರ್ತಕ್ಕಂಥ ಧರ್ಮದಿಂದ, ನಾವು ಪಾಲಿಸುವಂಥ ಧರ್ಮದಿಂದ ನಮ್ಮಲ್ಲಿ ಮೌಲ್ಯಗಳು ಬೆಳವಣಿಗೆ ಆಗುತ್ತೆ. ಇವು ವ್ಯಕ್ತಿಯ ವರ್ತನೆಗೆ ಮಾನದಂಡ ಒದಗಿಸುತ್ತವೆ. ಸರಿ ಅಥವಾ ತಪ್ಪು ನಿರ್ಧರಿಸಲು ಸಹಾಯಕ ಮಾಡ್ತವೆ. ಕೆಲವೊಂದಿಷ್ಟು ಮೌಲ್ಯಗಳಿಂದ ನಾನು ಬಂದಿದ್ದೇನೆ. ಆ ಮೌಲ್ಯಗಳಿಂದ ಬಂದಂಥ ನಾನು ಕೆಲವು ವರ್ತನೆಗಳಿಗೆ ಸಂಬಂಧಪಟ್ಟಂತೆ ನನಗೆ ನಿರ್ಧಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಇದು ಸರಿಯೋ, ಇದು ತಪ್ಪೋ. ಆಫೀಸಿಗೆ ಹೋಗಲಿಕ್ಕೆ ಸಮಯ ಆಗಿದೆ, ನನಗೆ ಸರಿಯಾದ 10 ಗಂಟೆ ಸಮಯ ಆಗಿದೆ. ಶಾಲೆಗೆ ಹೊರಟಿದ್ದೇನೆ, ದಾರಿಯಲ್ಲಿ ಬೈಕ್ ತೆಗೆದುಕೊಂಡು ಹೊರಟಿದ್ದೇನೆ. 10 ಗಂಟೆ ಆಗಲಿಕ್ಕೆ ಇನ್ನು 10 ನಿಮಿಷ ಇದೆ. ಪ್ರೇಯರ್ ಕರೆಕ್ಟಾಗಿ 10:10ಕ್ಕೆ ಪ್ರಾರಂಭ ಆಗುತ್ತೆ. ಒಬ್ಬ ಅಜ್ಜಿ ದಾರಿಯಲ್ಲಿ ನಿಂತ್ಕೊಂಡಿದ್ದ, ಕೈ ಮಾಡಿಬಿಟ್ಲು. ಅಂದರೆ ಗಾಡಿ ಹೋಗುವಾಗ ಕೈಯನ್ನು ಮಾಡಿದ್ಲು. ಆಕೆಯನ್ನ ನಿಲ್ಲಿಸಿ, ಆಕೆಯನ್ನ ಕೂರಿಸಿಕೊಂಡು, ಆಕೆಯನ್ನ ಊರನ್ನು ತಲುಪಿಸೋದು ಒಂದು ಕಡೆ ಆದರೆ, ಸರಿಯಾದ ಸಮಯಕ್ಕೆ ಶಾಲೆಯಲ್ಲಿ ಅಟೆಂಡ್ ಆಗಿ ಪ್ರೇಯರ್ನ ಅಟೆಂಡ್ ಮಾಡೋದು ಇನ್ನೊಂದು ಕಡೆ. ಎರಡೂ ಒಳ್ಳೆಯ ಕೆಲಸಗಳೇ. ಬಟ್ ಡೈಲೆಮಾ, ಇಲ್ಲಿ ಗೊಂದಲ ಸೃಷ್ಟಿಯಾಯಿತು. ಇಲ್ಲಿ ನಿಲ್ಲಿಸಿದೆ ಅಂದರೆ ತಡ ಆಗುತ್ತೆ ಶಾಲೆಗೆ. ಸರಿಯಾಗಿ ಹೋದೆ ಅಂದರೆ ಅಜ್ಜಿಗೆ ನಾನು ಸಹಾಯ ಮಾಡಲಿಲ್ಲ ಅನ್ನೋ ಕೊರಗು ನನಗೆ ಕಾಡುತ್ತೆ. ಆಗ ನೀವೇನು ಮಾಡ್ತೀರಿ? ದಟ್ ಈಸ್ ಯುವರ್ ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಕರೀತಾರೆ. ಅಂಥ ಸಂದರ್ಭಗಳು ಬಂದಾಗ, ಎರಡು ಸಮಾನ ಅವಕಾಶಗಳು ಬಂದಾಗ ಅಲ್ಲಿ ಒಂದನ್ನು ನೀವು ನಿರ್ಧಾರ ಮಾಡಬೇಕು. ಇದು ಅಜ್ಜಿಗೆ ಯಾರೂ ಇಲ್ಲಿ ಕರೆದುಕೊಂಡು ಹೋಗುವವರಿಲ್ಲ, ನಾನೇ ಕರೆದುಕೊಂಡು ಹೋಗ್ತೇನೆ. ಸ್ವಲ್ಪ ತಡ ಆಗಲಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹೇಳ್ಕೊಳ್ಳೋಣ ಅಂತೇಳಿ ಹಾಗೆ ಮಾಡ್ಬೋದು. ಹಾಗೆ ಮಾಡಲಿಲ್ಲ ಅಂದರೆ ನೀವು ಸರಿಯಾಗಿ ನೇರವಾಗಿ ಶಾಲೆಗೆ ಹೋಗಿಬಿಟ್ರೆ ಆ ಸಂದರ್ಭದಲ್ಲಿ ನಿಮಗೆ ಮತ್ತೆ ಕಾಡುತ್ತೆ. ಏನು ಕಾಡುತ್ತೆ? ಅಜ್ಜಿಗೆ ಸಹಾಯ ಮಾಡಬೇಕಾಗಿತ್ತಲ್ಲ, ಮಾಡಬಹುದಾಗಿತ್ತಲ್ಲ, ಮಾಡಲಿಲ್ವಲ್ಲ. ಹಾಗೆ ಕಾಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾವುದು ಮಾಡ್ಬೇಕನ್ಸುತ್ತೋ ಅದನ್ನು ಮಾಡಿಬಿಡಿ. ಒಳ್ಳೆಯ ಕೆಲಸ. ಓಕೆ. ಮೌಲ್ಯಗಳು ಸಾಪೇಕ್ಷವಾಗಿ ಸ್ಥಿರ, ಆದರೂ ಕಾಲಕ್ರಮೇಣ ಬದಲಾಗಬಹುದು. ಇವುಗಳು ಕೂಡ ಹಾಗೆ, ಆಸಕ್ತಿಗಳು ಕೂಡ ಹಾಗೆ. ಸಾಪೇಕ್ಷವಾಗಿ ಅವು ಸ್ಥಿರವಾಗಿರ್ತವೆ. ಬಟ್ ಕಾಲಕ್ರಮೇಣಕ್ಕೆ ಒಂದು ಮೌಲ್ಯವನ್ನು ನಾವು ಮೌಲ್ಯ ಅಂತ ಒಪ್ಪಿರ್ತೀವಿ. ಅದು ಆ ಕಾಲಕ್ಕೆ ಸಂಬಂಧಪಟ್ಟಂತೆ ನಮಗೆ ಜ್ಞಾನ ಬಂದಾಗ, ನಮಗೆ ಅರಿವಿಗೆ ಬಂದಾಗ ಇದು ಮೌಲ್ಯ ಅಲ್ಲ ಅಂತ ನಾವೇ ನಿರ್ಧಾರ ಮಾಡ್ತೀವಿ. ಪ್ರತಿ ವ್ಯಕ್ತಿಗೆ ಆದ್ಯತಾ ಕ್ರಮವಿದೆ. ಪ್ರಿಯಾರಿಟಿ ಆರ್ಡರ್ ಇದೆ. ಪ್ರಿಯಾರಿಟಿ ಆರ್ಡರ್ ಇಸ್ ದೇರ್ ಫಾರ್ ಈಚ್ ಅಂಡ್ ಎವ್ರಿ ಪರ್ಸನ್. ಬೇರೆ ಬೇರೆ ಆಗಿರ್ತದೆ. ಒಬ್ಬನಿಗೆ ಹಣ ಮುಖ್ಯವಾದರೆ ಇನ್ನೊಬ್ಬನಿಗೆ ಜ್ಞಾನ ಮುಖ್ಯ. ದಿಸ್ ಈಸ್ ದ ಮ್ಯಾಟರ್. ನೋಡಿ, ಪ್ರಿಯಾರಿಟಿ ಇದೆ ಜೀವನದಲ್ಲಿ. ನಮಗೆ ಪ್ರಿಯಾರಿಟಿ ಇದೆ. ಒಬ್ಬ ಏನು ಮಾಡ್ತಾನೆ, ನನಗೆ ಹಣವೇ ಇಂಪಾರ್ಟೆಂಟ್, ಹಣ ಬಿಟ್ಟು ಏನೂ ಇಂಪಾರ್ಟೆಂಟ್ ಅಲ್ಲ, ಸಂಬಂಧಗಳು ಇಂಪಾರ್ಟೆಂಟ್ ಅಲ್ಲ, ಏನೂ ಅಲ್ಲ, ಹಣ ಮುಖ್ಯ, ಹಣ ಇದ್ರೆ ನನಗೆಲ್ಲ ಸಿಗುತ್ತೆ. ಒಬ್ಬನಿಗೆ ನನಗೆ ಕುಟುಂಬ ಮುಖ್ಯ, ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನನಗೆ ಮುಖ್ಯ. ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನನಗೆ ಫ್ಯಾಮಿಲಿ ಬೇಕು, ಫ್ಯಾಮಿಲಿ ಜೊತೆ ಫ್ಯಾಮಿಲಿಯವರೆಲ್ಲರೂ ಚೆನ್ನಾಗಿರ್ಬೇಕು. ಆತನ ಕಾನ್ಸೆಪ್ಟ್. ಒಬ್ಬನಿಗೆ ನನಗೆ ಜ್ಞಾನ ಮುಖ್ಯ, ನಾನು ಅಭ್ಯಾಸ ಮಾಡಬೇಕು, ನಾನು ಹೆಚ್ಚಿಗೆ ತಿಳಿದುಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಈ ಜಗತ್ತನ್ನು ಅರಿಬೇಕು. ನನಗೆ ಸಂಸಾರ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಎಲ್ಲವೂ ಏನೂ ಬೇಡ, ನಾನು ಜ್ಞಾನಿ ಆಗಬೇಕು. ಗೌತಮ ಬುದ್ಧ, ಮಹಾವೀರ, ಬಾಹುಬಲಿ. ನೋಡಿ, ಪ್ರಿಯಾರಿಟಿ ಆರ್ಡರ್ ಇಟ್ ಈಸ್. ನನಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದು ನನ್ನ ಪ್ರಿಯಾರಿಟಿ ಆರ್ಡರ್. ಅದರ ಮೇಲೆ ನಾನು ನಿರ್ಧಾರ ಮಾಡ್ತೇನೆ. ನನಗೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಪಡೆದುಕೊಳ್ಳಕ್ಕೆ ನಾನು ಹಂಬಲಿಸ್ತೇನೆ. ಓಕೆ. ವ್ಯಕ್ತಿಯ ವ್ಯಕ್ತಿತ್ವದ ಕೇಂದ್ರ ಭಾಗ. ಮೌಲ್ಯಗಳು ವ್ಯಕ್ತಿಯ ವ್ಯಕ್ತಿತ್ವದ ಕೇಂದ್ರ ಭಾಗ. ವ್ಯಾಲ್ಯೂಸ್ ಆರ್ ದ ಸೆಂಟ್ರಲ್ ಪಾಯಿಂಟ್ಸ್ ಆಫ್ ದಿ ಪರ್ಸನಾಲಿಟಿ. ಒಂದು ಪರ್ಸನಾಲಿಟಿ ಏನು ಅನ್ನೋದು ಗೊತ್ತಾಗಬೇಕಾದ್ರೆ ಆತನ ಮೌಲ್ಯಗಳ ಇದು ಆಟಿಟ್ಯೂಡ್ ಹೇಗಿದೆ ಅಂತ ಗೊತ್ತಿರಬೇಕು. ಇವು ಗುರಿ ಮತ್ತು ಆಯ್ಕೆಗಳನ್ನು ನಿರ್ಧರಿಸ್ತವೆ. ನಾವು ಏನು ಗುರಿಯನ್ನು ಇಡಬೇಕು, ಏನು ಆಯ್ಕೆ ಮಾಡ್ಕೋಬೇಕು, ಏನು ಆಯ್ಕೆ ಮಾಡ್ಕೋಬಾರ್ದು ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಮೌಲ್ಯಗಳು. ಇಷ್ಟು ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್. ಮೌಲ್ಯಗಳು ಕಲಿತ ಗುಣಗಳು, ವ್ಯಕ್ತಿಯ ವರ್ತನೆಗೆ ಮಾನದಂಡ ಒದಗಿಸ್ತವೆ, ಸಾಪೇಕ್ಷ ಸ್ಥಿರ ಹಾಗೂ ಕಾಲಕ್ರಮೇಣ ಬದಲಾಗುತ್ತವೆ, ಆದ್ಯತಾ ಕ್ರಮ ಇದೆ ಇವುಗಳಿಗೆ. ಒಬ್ಬನಿಗೆ ಅಂದರೆ ಹಣ ಮುಖ್ಯ ಆದರೆ ಇನ್ನೊಬ್ಬನಿಗೆ ಜ್ಞಾನ ಮುಖ್ಯ. ಮೌಲ್ಯಗಳು ವ್ಯಕ್ತಿತ್ವದ ಕೇಂದ್ರ ಭಾಗ.
ಇನ್ನು ಮೌಲ್ಯಗಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಲಿಯುವಾಗ ನಾವು ಹೆಚ್ಚು ಕಲಿತೇವೆ. ಇಲ್ಲಿ ನಾರ್ಮಲ್ ಆಗಿ ನೋಡೋಣ. ಓಕೆ. ಮೌಲ್ಯಗಳ ವ್ಯಾಖ್ಯಾನ, ಡೆಫಿನಿಷನ್ಸ್ ಆಫ್ ದಿ ವ್ಯಾಲ್ಯೂಸ್, ವ್ಯಾಲ್ಯೂಗಳಿಗೆ ಡೆಫಿನಿಷನ್. ಶಿಕ್ಷಣ ಮನೋವಿಜ್ಞಾನಿಗಳು ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಮೌಲ್ಯಗಳನ್ನು ಹೇಗೆ ವಿವರಿಸ್ತಾರೆ ಅಂದ್ರೆ ಏನಂತಾರೆ ಅವರು? ಅವ್ರ ಪ್ರಕಾರ ಏನು ಮೌಲ್ಯಗಳಂದ್ರೆ, ಮೌಲ್ಯ ಎಂದರೆ ವ್ಯಕ್ತಿ ಅಥವಾ ಸಮಾಜ ಒಂದು ವಸ್ತು, ಗುರಿ ಅಥವಾ ನಡವಳಿಕೆಗೆ ನೀಡುವ ಪ್ರಾಮುಖ್ಯತೆ ಅಥವಾ ಬೆಲೆ. ಇದು ಆಯ್ಕೆ ಮತ್ತು ನಿರ್ಧಾರಗಳನ್ನು ನಿರ್ದೇಶನ ಮಾಡ್ತದೆ. ಇಂಥ ವ್ಯಾಖ್ಯಾನಗಳ ಪ್ರಕಾರ ಮೌಲ್ಯ ಎಂದರೆ ಕೇವಲ ಒಂದು ಭಾವನೆಯಲ್ಲ. ಇಟ್ ಈಸ್ ನಾಟ್ ಎನ್ ಎಮೋಷನ್ ಓನ್ಲಿ. ಕೇವಲ ಒಂದು ಭಾವನೆ ಅಲ್ಲ, ಬದಲಿಗೆ ಅದು ಜ್ಞಾನ, ಏನು ಸರಿ ಎಂದು ತಿಳಿಯುವುದು. ಭಾವನೆ, ಅದರ ಬಗ್ಗೆ ಒಲವು ಇರುವುದು. ಭಾವನೆ ಅಂದರೆ ಅದರ ಬಗ್ಗೆ ನಮಗೆ ಒಲವು ಇರತಕ್ಕಂಥದ್ದು. ಜ್ಞಾನ ಅಂದರೆ ಯಾವುದು ಸರಿ ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು. ಮತ್ತು ಕ್ರಿಯೆ, ಅದರಂತೆ ವರ್ತಿಸುವುದು ಎಂಬ ಈ 3 ಅಂಶಗಳನ್ನು ಒಳಗೊಂಡ ಸಮಗ್ರ ಪರಿಕಲ್ಪನೆಯೇ ಒಂದು ಮೌಲ್ಯ. ನೋಡಿ, ದೇರ್ ಆರ್ 3 ಕಾನ್ಸೆಪ್ಟ್ಸ್. 3 ಕಾನ್ಸೆಪ್ಟ್ಗಳನ್ನು ನೋಡ್ತೇವೆ ನಾವು ಇಲ್ಲಿ. ಒಂದು ಜ್ಞಾನ, ಇನ್ನೊಂದು ಭಾವನೆ, ಇನ್ನೊಂದು ಕ್ರಿಯೆ. ನಾಲೆಡ್ಜ್, ಎಮೋಷನ್, ಆಕ್ಷನ್. ನೋಡಿ, ಜ್ಞಾನ ಅಂದರೆ ಏನು ಸರಿಯೋ ಅದನ್ನು ತಿಳಿದುಕೊಳ್ಳೋದಾಯಿತು. ಭಾವನೆ, ಆ ಸರಿಯಾಗದುದರ ಬಗ್ಗೆ ನಮಗೆ ಒಲವು. ಕ್ರಿಯೆ, ಅದರ ಪ್ರಕಾರ ನಮ್ಮ ಪ್ರತಿಕ್ರಿಯೆ, ವರ್ತನೆ. ಈ ರೀತಿಯಾಗಿ ಮೌಲ್ಯಗಳು ವ್ಯಾಖ್ಯಾನ ಇದೆ. ಓಕೆ, ಮುಂದೆ ನೋಡಿ. ಮೌಲ್ಯದ 3 ಆಯಾಮಗಳು. ದೇರ್ ಆರ್ 3 ಡೈಮೆನ್ಷನ್ಸ್ ಫಾರ್ ವ್ಯಾಲ್ಯೂಸ್. 3 ಆಯಾಮಗಳಿದ್ದಾವೆ ಮೌಲ್ಯಗಳಿಗೆ. ಆ 3 ಆಯಾಮಗಳು ಏನು ಅನ್ನೋದನ್ನು ನೋಡೋಣ. ಒಂದು ಪರಿಮಾಣಾತ್ಮಕ ಆಯಾಮ, ಕ್ವಾಂಟಿಟೇಟಿವ್ ಡೈಮೆನ್ಷನ್ ಅಂತ ಇದೆ. ಪರಿಮಾಣಾತ್ಮಕ ಆಯಾಮ. ಏನಿದು ಪರಿಮಾಣಾತ್ಮಕ ಆಯಾಮ? ಅರ್ಥ, ಒಂದು ಮೌಲ್ಯಕ್ಕೆ ವ್ಯಕ್ತಿ ಎಷ್ಟು ಪ್ರಾಮುಖ್ಯತೆ ಅಂದರೆ ಎಷ್ಟು ಮೊತ್ತ, ಎಷ್ಟರ ಮಟ್ಟಿಗೆ ನೀಡುತ್ತಾನೆ ಎಂಬುದನ್ನು ಸೂಚಿಸ್ತದೆ. ಅಂದರೆ ಮೌಲ್ಯದ ತೀವ್ರತೆ ಅಥವಾ ಪ್ರಮಾಣ. ನೋಡಿ, 3 ಆಯಾಮಗಳಲ್ಲಿ ಒಂದು ಪರಿಮಾಣಾತ್ಮಕ ಆಯಾಮ. ಒಬ್ಬ ವ್ಯಕ್ತಿ ಒಂದು ಮೌಲ್ಯಕ್ಕೆ ಎಷ್ಟು ಪ್ರಮಾಣದ ಪ್ರಾಮುಖ್ಯತೆ, ಎಷ್ಟು ಪ್ರಮಾಣದ ಇಂಪಾರ್ಟೆನ್ಸ್ ನೀಡ್ತಾನೆ. ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಜ್ಞಾನ ಇಂಪಾರ್ಟೆಂಟ್ ಆದರೆ ಇನ್ನೊಬ್ಬನಿಗೆ ಹಣ ಇಂಪಾರ್ಟೆಂಟ್. ನಾನು ಹಣಕ್ಕೆ ಮಹತ್ವ ಹೆಚ್ಚಿಗೆ ಕೊಡಲ್ಲ, ಜ್ಞಾನಕ್ಕೆ ಹೆಚ್ಚಿಗೆ ಕೊಡ್ತೇನೆ. ಆತ ಹಣಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ತಾನೆ, ಜ್ಞಾನಕ್ಕೆ ಕೊಡಲ್ಲ. ಹೀಗೆ ಯಾವುದು ಅದರ ಮಟ್ಟ, ಅದರ ಮೊತ್ತ, ಅದರ ಇಂಪಾರ್ಟೆನ್ಸ್, ಅದು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಮೌಲ್ಯದ ಮೊದಲ ಆಯಾಮ. ದಟ್ ಈಸ್ ಪರಿಮಾಣಾತ್ಮಕ ಆಯಾಮ. ಇದನ್ನು ಮೌಲ್ಯದ ತೀವ್ರತೆ, ಮೌಲ್ಯದ ಪ್ರಮಾಣ ಅಂತ ಕೂಡ ನಾವು ಕರಿತೀವಿ. ಒಂದು ಉದಾಹರಣೆ ನೋಡೋಣ ಇದಕ್ಕೂ ಕೂಡ. ಇಬ್ಬರು ವ್ಯಕ್ತಿಗಳು ಪ್ರಾಮಾಣಿಕತೆ ಮುಖ್ಯ ಎನಿಸಬಹುದು. ಇಬ್ಬರಿಗೂ ಏನನ್ಸ್ಬೋದು? ಪ್ರಾಮಾಣಿಕತೆ ಅತಿ ಮುಖ್ಯ ಅಂತ ಅನಿಸ್ಬೋದು. ಆದರೆ ಒಬ್ಬ ವ್ಯಕ್ತಿ ಸಣ್ಣ ವಿಷಯದಲ್ಲಿಯೂ ಕಟ್ಟುನಿಟ್ಟಾಗಿ ಪ್ರಾಮಾಣಿಕನಾಗಿರಬಹುದು, ಹೆಚ್ಚಿನ ಪ್ರಮಾಣ. ಇನ್ನೊಬ್ಬ ಕೆಲವೊಮ್ಮೆ ರಾಜಿ ಮಾಡಿಕೊಳ್ಳಬಹುದು, ಇದು ಕಡಿಮೆಯ ಪ್ರಮಾಣ. ಓಕೆ, ನೋಡಿ, ಈಗ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ವರ್ಕರ್ಗಳಿದ್ದಾರೆ, ಅವರಲ್ಲಿ ಬಹಳ ಪ್ರಕಾರಗಳಿದ್ದಾವೆ. ನೋಡ್ತಾ ಬನ್ನಿ. ಒಬ್ಬ 10 ಸಾವಿರ ಕೋಟಿ, 5 ಸಾವಿರ ಕೋಟಿ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾನೆ. ಓಕೆ, ಭ್ರಷ್ಟಾಚಾರ ಮಾಡಬಾರ್ದಂತ ಆತನಿಗೆ ಗೊತ್ತಿಲ್ವಾ? ಗೊತ್ತಿದೆ, ಬಟ್ ಮಾಡ್ತಾನೆ. ಇನ್ನೊಬ್ಬ ಸಣ್ಣ ಪುಟ್ಟದ್ದು ಮಾಡಿದ್ರೆ ನಡೆಯುತ್ತೆ, ಅದನ್ನು ಮಾಡ್ತಿರ್ತಾನೆ. ಕಡಿಮೆ ಪ್ರಮಾಣ ಅದು. ಹಾಗೆ ಪ್ರಾಮಾಣಿಕತೆ ಅನ್ನೋದನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡು ನೋಡಿದಾಗ ಹೆಚ್ಚಿನ ಪ್ರಮಾಣ, ಕಡಿಮೆಯ ಪ್ರಮಾಣ, ರಾಜಿ ಮಾಡ್ಕೊಳ್ಬಹುದು. ಅದೇ ದಾರಿಯಲ್ಲಿ ಹೊರಟಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ 10 ಕೋಟಿ ಸಿಕ್ಬಿಟ್ರೆ ಆತ ಮತ್ತೆ ಹೊರಳಾಡ್ಬೋದಲ್ಲ ಮೌಲ್ಯಗಳ ವಿಚಾರದಲ್ಲಿ. ಇಲ್ಲ, ಇದನ್ನು ಒಯ್ದು ಕೊಟ್ಟರೆ ನಾನು ಲಾಸ್ ಆಗುತ್ತೆ, ಏನೋ ಸಿಕ್ಕಿದೆ, ಇದನ್ನು ಬಳಕೆ ಮಾಡ್ಕೋಬೇಕು. 10,000 ಸಿಕ್ಕಿದ್ರೆ ಕೊಟ್ಬಿಡೋಣ ಇದನ್ನು, ನನ್ನ ಪೇಪರಲ್ಲಿ ಫೋಟೋ ಬರುತ್ತೆ, ಎಲ್ಲರಿಗೂ ಗೊತ್ತಾಗ್ತೀನಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾರೆ ನನ್ನ ಬಗ್ಗೆ. ಹೀಗೆ ಅದಕ್ಕೆ ಮೌಲ್ಯದಲ್ಲಿ ಪರಿಮಾಣಾತ್ಮಕ ಆಯಾಮ ಇದೆ. ಪರಿಮಾಣದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತೇಳಿ. ಇಬ್ಬರೂ ವ್ಯಕ್ತಿಗಳಿಗೂ ಪ್ರಾಮಾಣಿಕತೆ ಮುಖ್ಯ. ಬಟ್ ಒಬ್ಬ ಏನಂತಾನೆ, ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಪ್ರಾಮಾಣಿಕವಾಗಿರೋದು. ಇದಕ್ಕೆ ಒಂದು ಉದಾಹರಣೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ತೆಗೆದುಕೊಳ್ಬೋದು ನಾವು. ಸರಿ, ಎಂ ವಿ ಅವರೇನು ಮಾಡ್ತಾ ಇದ್ರು, ಒಂದು ಕಥೆ ಪ್ರಕಾರ ಆ ಕಾಲದಲ್ಲಿ ಅವರು ಸರ್ಕಾರಿ ನೌಕರರಾಗಿದ್ದು ಬ್ರಿಟಿಷರ ಆಡಳಿತದಲ್ಲಿ. ಆ ಸಂದರ್ಭದಲ್ಲಿ ಏನಿತ್ತು ಅಂದರೆ, ಅವರ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಏನು ಕೊಡ್ತಿತ್ತು, ಅವರಿಗೆ ಮೇಣದ ಬತ್ತಿಗಳನ್ನು ಕೊಡ್ತಾ ಇತ್ತು. ಮೇಣದ ಬತ್ತಿಗಳನ್ನು. ಮತ್ತು ಅವರ ಮನೆಯಲ್ಲಿ ತಮ್ಮ ವೈಯಕ್ತಿಕ ಕೆಲಸಕ್ಕೂ ಕೂಡ ಅವರು ಮೇಣದ ಬತ್ತಿಗಳನ್ನು ತಂದು ಇಟ್ಟಿರ್ತಿದ್ರು. ಒಂದು ಇದು ಗೌರ್ಮೆಂಟ್ ಮೇಣದ ಬತ್ತಿ, ಇದು ತಮ್ಮ ವೈಯಕ್ತಿಕ ಮೇಣದ ಬತ್ತಿ.
ಎಷ್ಟು ಪ್ರಮಾಣದ ಪ್ರಾಮಾಣಿಕತೆ ಅವರಲ್ಲಿ ಇತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಇದನ್ನು ಹೇಳ್ತಾ ಇರೋದು. ಮನೆಗೆ ಹೋಗಿ ಸರ್ಕಾರಿ ಕೆಲಸವನ್ನ ಮಾಡುವಾಗ, ಬರೆಯುವಾಗ ಅವರು ಸರ್ಕಾರಿ ಮೇಣಬತ್ತಿಯನ್ನೇ ಹಚ್ಚಿಟ್ಟು ಕೆಲಸ ಮಾಡ್ತಾ ಇದ್ರು. ಊಟ ಮಾಡುವಾಗ, ಮಾತನಾಡುವಾಗ, ನಾರ್ಮಲ್ ಆಗಿರುವಾಗ ತಮ್ಮ ಮನೆಯ ಮೇಣಬತ್ತಿಯನ್ನ ಹಚ್ಚಿಡ್ತಾ ಇದ್ರು ಅಂತ ಒಂದು ಕತೆ. ಇದು ಯಾವ ಮಟ್ಟದ ಪ್ರಾಮಾಣಿಕತೆ ನೋಡಿ. ಅಂದ್ರೆ ಹೆಚ್ಚಿನ ಪ್ರಮಾಣದ ಪ್ರಾಮಾಣಿಕತೆ ಇದು. ಕಟ್ಟುನಿಟ್ಟಾಗಿ ಪ್ರಾಮಾಣಿಕರು ಇವರೆಲ್ಲ. ಹಾಗೆ ಇತ್ತು. ಇದೊಂದು ಉದಾಹರಣೆ ಅಷ್ಟೆ. ಓಕೆ. ಇನ್ನು ಸೆಕೆಂಡ್ ಆಯಾಮ ಗುಣಾತ್ಮಕ ಆಯಾಮ. ಕ್ವಾಲಿಟೇಟಿವ್ ಡೈಮೆನ್ಷನ್. ಏನಿದು? ಮೌಲ್ಯದ ಪ್ರಕಾರ ಅಥವಾ ಸ್ವಭಾವ ಏನು ಎಂಬುದನ್ನು ಸೂಚಿಸ್ತದೆ. ಆ ಮೌಲ್ಯದ ಸ್ವಭಾವ ಏನು? ಅದರ ಪ್ರಕಾರ ಏನು? ಅದು ಸೈದ್ಧಾಂತಿಕವೋ, ಆರ್ಥಿಕವೋ, ಸಾಮಾಜಿಕವೋ, ಧಾರ್ಮಿಕವೋ ಎಂಬ ವರ್ಗೀಕರಣ ಮಾಡತಕ್ಕಂಥದ್ದು ಗುಣಾತ್ಮಕ ಆಯಾಮ ಅಂತ ಕರೆಸ್ಕೊಳ್ಳುತ್ತೆ. ಫಸ್ಟ್ ಒನ್ ಈಸ್ ಕ್ವಾಂಟೇಟಿವ್ ಡೈಮೆನ್ಷನ್, ಸೆಕೆಂಡ್ ಒನ್ ಈಸ್ ಕ್ವಾಲಿಟೇಟಿವ್ ಡೈಮೆನ್ಷನ್. ನೋಡಿ, ಇದಕ್ಕೊಂದು ಉದಾಹರಣೆ ನೋಡೋಣ. ಒಬ್ಬ ವಿದ್ಯಾರ್ಥಿಗೆ ಜ್ಞಾನ, ಸತ್ಯಶೋಧನೆ ಮುಖ್ಯವಿದ್ದರೆ ಅದು ಸೈದ್ಧಾಂತಿಕ ಮೌಲ್ಯ. ಹಣ, ಲಾಭ ಮುಖ್ಯವಿದ್ದರೆ ಅದು ಆರ್ಥಿಕ ಮೌಲ್ಯ. ಮೌಲ್ಯಗಳನ್ನು ಅವುಗಳ ಒಂದು ಅರ್ಥದ ಆಧಾರದ ಮೇಲೆ, ಅವುಗಳ ಒಂದು ಸ್ವಭಾವದ ಆಧಾರದ ಮೇಲೆ ಡಿವೈಡ್ ಮಾಡೋದಿದೆಯಲ್ಲ, ಅದನ್ನು ಗುಣಾತ್ಮಕ ಆಯಾಮ ಅಂತ ಕರಿತೀವಿ. ಮೌಲ್ಯ ಒಂದು ಸೈದ್ಧಾಂತಿಕವೋ, ಅದು ಆರ್ಥಿಕವೋ, ಅದು ಸಾಮಾಜಿಕವೋ, ಅದು ಧಾರ್ಮಿಕವೋ ಎಂಬ ವರ್ಗೀಕರಣ ಮಾಡತಕ್ಕಂಥ ಒಂದು ವಿಚಾರವನ್ನ ನಾವು ಗುಣಾತ್ಮಕ ಅಂತ ಕರಿತೀವಿ. ಇನ್ನು ಮೂರನೇ ಆಯಾಮ ಇದೆ ಮೌಲ್ಯಗಳಿಗೆ, ಅದು ಅಂತರ್ ಸಂಬಂಧ ಆಯಾಮ, ಇಂಟರ್ ರಿಲೇಷನಲ್ ಡೈಮೆನ್ಷನ್. ಏನಿದು? ಒಂದು ಮೌಲ್ಯ ಇನ್ನೊಂದು ಮೌಲ್ಯದೊಂದಿಗೆ ಹೇಗೆ ಸಂಬಂಧ ಹೊಂದಿದೆ? ಹೌ ಇಟ್ ಈಸ್ ಕನೆಕ್ಟೆಡ್ ಟು ದ ಅನದರ್ ವ್ಯಾಲ್ಯೂ. ಒನ್ ವ್ಯಾಲ್ಯೂ ಹೌ ಇಟ್ ಈಸ್ ಕನೆಕ್ಟೆಡ್ ಟು ದ ಅನದರ್ ವ್ಯಾಲ್ಯೂ. ಒಂದು ಮೌಲ್ಯಕ್ಕೆ ಇನ್ನೊಂದಕ್ಕಿಂತ ಎಷ್ಟು ಆದ್ಯತೆ, ಪ್ರಿಯಾರಿಟಿ ನೀಡಲಾಗುತ್ತಿದೆ ಎಂಬುದನ್ನು ಸೂಚಿಸೋದು. ಅಂದರೆ ಮೌಲ್ಯಗಳ ನಡುವಿನ ಶ್ರೇಣಿ, ಹೈರಾರ್ಕಿ ಆಫ್ ದಿ ವ್ಯಾಲ್ಯೂಸಿಟಿ. ಮೌಲ್ಯಗಳಲ್ಲಿ ಶ್ರೇಣಿ ಮಾಡ್ತೇವೆ, ಇದು ಮೊದಲು, ಇದು ನಂತರ, ಇದು ನಂತರ, ಇದು ನಂತರ. ನನಗೆ ಅತ್ಯಂತ ಇಂಪಾರ್ಟೆಂಟ್ ಯಾವುದು ಈ ಜಗತ್ತಿನಲ್ಲಿ ಅಂತಂದ್ರೆ ನಾನು. ಐ ಆಮ್ ದ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಪ್ರಿಯಾರಿಟಿ ನನಗೆ. ಕೆಲವೊಬ್ರು ಮೈ ಮದರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ, ಫಸ್ಟ್ ಪ್ರಿಯಾರಿಟಿ ಇಸ್ ಮೈ ಮದರ್. ಕೆಲವೊಬ್ರು ಮೈ ವೈಫ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಮೈ ವೈಫ್ ಈಸ್ ಫಸ್ಟ್ ಪ್ರಿಯಾರಿಟಿ. ಕೆಲವೊಬ್ಬರಿಗೆ ಮೈ ಡಾಟರ್ ಈಸ್ ಫಸ್ಟ್ ಪ್ರಿಯಾರಿಟಿ. ಕೆಲವೊಬ್ಬರಿಗೆ ಮೈ ರಿಲೇಟಿವ್ಸ್ ಆರ್ ಫಸ್ಟ್ ಪ್ರಿಯಾರಿಟಿ. ಕೆಲವೊಬ್ಬರಿಗೆ ಮೈ ಫ್ರೆಂಡ್ಸ್ ಆರ್ ಫಸ್ಟ್ ಪ್ರಿಯಾರಿಟಿ. ಲೈಕ್ ದಿಸ್. ಹೀಗೆ ಮೌಲ್ಯಗಳಲ್ಲಿ ಹೈರಾರ್ಕಿ ಇದೆ, ಶ್ರೇಣಿ ವ್ಯವಸ್ಥೆ ಇದೆ. ಒಂದು ಉದಾಹರಣೆ ಅಂತರ್ ಸಂಬಂಧಕ್ಕೆ ಸಂಬಂಧಪಟ್ಟಾಗಿ ಕೂಡ ನೋಡೋಣ. ಒಬ್ಬ ವ್ಯಕ್ತಿಗೆ ಉದ್ಯೋಗದ ಅವಕಾಶ ಸಿಕ್ಕಾಗ, ಜಾಬ್ ಸಿಕ್ಕಾಗ, ಅದು ಸತ್ಯಸಂಧತೆಗೆ ವಿರುದ್ಧವಾಗಿದ್ದರೆ, ಆ ಉದ್ಯೋಗ ಸತ್ಯಸಂಧತೆಗೆ, ಪ್ರಾಮಾಣಿಕತೆಗೆ ವಿರುದ್ಧವಾಗಿದ್ದರೆ ಆತ ಹಣಕ್ಕಿಂತ ಪ್ರಾಮಾಣಿಕತೆಗೆ ಆದ್ಯತೆ ನೀಡಿ ಆ ಉದ್ಯೋಗ ತಿರಸ್ಕರಿಸಬಹುದು. ಇಲ್ಲಿ ಎರಡು ಮೌಲ್ಯಗಳ ನಡುವಿನ ಆದ್ಯತಾ ಸಂಬಂಧ ಕಂಡು ಬರ್ತದೆ. ಎರಡು ಮೌಲ್ಯಗಳು ತೊಳಲಾಟಕ್ಕೆ ಬೀಳುತ್ತವೆ. ಆದ್ಯತಾ ಸಂಬಂಧ. ಈ ಅಂತರ್ ಸಂಬಂಧ ಆಯಾಮವನ್ನು ನೋಡಿದಾಗ ನನಗೆ ನನ್ನ ಉದಾಹರಣೆ ನೆನಪಿಗೆ ಬರುತ್ತದೆ. ನಾನು ಈ ಮೊದಲು 2015ರಲ್ಲಿ ಬೇರೆ ಒಂದು ಇಲಾಖೆಯಲ್ಲಿದ್ದೆ. ಬೇರೆ ಇಲಾಖೆಯಲ್ಲಿ ಒಬ್ಬ ಆಫೀಸರ್ ಆಗಿದ್ದೆ. ನನಗೆ ಅಲ್ಲಿಯ ವಾತಾವರಣ, ಅಲ್ಲಿಯ ಒಂದು ಪರಿಸ್ಥಿತಿಗಳು ಹಿಡಿಸಲಿಲ್ಲ. ಆ ಕಾರಣಕ್ಕಾಗಿ ನಾನೇನು ಮಾಡಿದೆ, ಅದನ್ನು ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಅದಕ್ಕಿಂತಲೂ ಕಡಿಮೆ ಸಂಬಳ ಇರತಕ್ಕಂಥ ಮತ್ತು ಅದಕ್ಕಿಂತಲೂ ಹೆಚ್ಚು ತೃಪ್ತಿ ಇರತಕ್ಕಂಥ ಶಿಕ್ಷಕ ಹುದ್ದೆಗೆ ಬಂದೆ. ದಟ್ ಈಸ್ ಮೈ ವ್ಯಾಲ್ಯೂ ಸಿಸ್ಟಮ್. ಕೆಲವರು ಎಷ್ಟೋ ಜನ ಶಿಕ್ಷಕರಾಗಿದ್ದಾರೆ. ನಾವು ಶಿಕ್ಷಕರಾಗಿ ಏನು ಲಾಭ ಇಲ್ಲ, ಯಾಕಿರಬೇಕಿಲ್ಲಿ, ನಾವು ಬೇರೆ ಆಗಬೇಕಾಗಿತ್ತು, ನಾವು ಎಸ್ ಡಿ ಆಗಬೇಕಾಗಿತ್ತು, ಎಫ್ ಡಿ ಆಗಬೇಕಾಗಿತ್ತು, KS ಆಗಬೇಕಾಗಿತ್ತು ಅಂತ ಹೀಗೂ ಇದ್ದಾರೆ ಜನ. ಅವರ ಮೌಲ್ಯ. ಹೀಗೆ ಬಹಳಷ್ಟು ಅಂತರ್ ಸಂಬಂಧ ಆಯಾಮ ನೋಡ್ತೇವೆ. ಅದಕ್ಕೆ ಸ್ವಾಮಿ ವಿವೇಕಾನಂದರವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಅದು ನನಗೆ ಯಾವತ್ತೂ ನೆನಪಿಗೆ ಬರುತ್ತೆ. ಏನೆಂದರೆ, ಒಬ್ಬ ವ್ಯಕ್ತಿ ಹೇಗಿರಬೇಕು, ಹೇಗೆ ವರ್ಕ್ ಮಾಡಬೇಕು ಅಂತಂದ್ರೆ, ತನ್ನ ಬುದ್ಧಿ ಹೇಳೋದನ್ನ, ತನ್ನ ಮನಸ್ಸು ಹೇಳೋದನ್ನ ತನ್ನ ಕೈಯಿಂದ ಮಾಡ್ತಾ ಇರಬೇಕು. ಅದು ಆತನ ಜೀವನ. ತನ್ನ ಬುದ್ಧಿ, ಮನಸ್ಸು ಭ್ರಷ್ಟಾಚಾರ ಮಾಡಬೇಡ, ಹಣ ತಗೋಬೇಡ, ಬಡವರನ್ನು ಸಾಯಿಸಬೇಡ, ಅವ್ರ ಕೆಲಸ ಬೇಗ ಮಾಡಿಕೊಡು ಅಂತ ಹೇಳ್ತಾ ಇದೆ. ಬಟ್ ಇದೇ ಕೈಯಿಂದ, ಇದೇ ಮನಸ್ಸು, ಇದೇ ಬುದ್ಧಿ ಹೇಳಿದ್ದನ್ನು ಇದೇ ಕೈಯಿಂದ ನಾನು ಬೇರೆ ಮಾಡ್ತಾ ಇದ್ದೇನೆ. ಅದು ಹೇಳೋದೇ ಬೇರೆ, ಈ ಕೈ ಮಾಡೋದೇ ಬೇರೆ. ಅಂದರೆ ದಟ್ ಈಸ್ ನಾಟ್ ಗುಡ್ ಲೈಫ್. ಅದು ಒಳ್ಳೆಯ ಜೀವನ ಅಲ್ಲ, ತೃಪ್ತಿಕರ ಜೀವನ ಅಲ್ಲ, ಅಲ್ಲವೇ ಅಲ್ಲ. ಅದಕ್ಕೆ ಎದೆ ತುಂಬಿ ಹಾಡಿದ್ದೇನೆ ನಾನು ಅಂತೇಳಿ GS ಶಿವರುದ್ರಪ್ಪನವರು ಒಂದು ಕಡೆ ಹಾಡು ಬರೀತಾರೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ.
ಯಾರು ಕಿವಿ ಮುಚ್ಚಿದರೂ ಚಿಂತೆ ನನಗಿಲ್ಲ, ನಾನು ಹಾಡೇ ಹಾಡುತ್ತೇನೆ ಹೇಳ್ತಾರೆ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಹಕ್ಕಿ ದಿನಾಲೂ ಹಾಡುತ್ತೆ, ಅದಕ್ಕೆ ಬಿರುದು ಸನ್ಮಾನ ಬೇಕಾ? ಬೇಕಾಗಿಲ್ಲ. ಹಾಡುವುದೇ ಅದಕ್ಕೆ ಖುಷಿ. ನೀವು ಬಿರುದು ಸನ್ಮಾನಗಳನ್ನ ಹಾಕಿದ್ರೆ, ಒಂದು ಹಾರ ಹಾಕಿದ್ರೆ ಆ ಕೊರಳಿಗೆ ಮತ್ತೆ ಭಾರ ಆಗುತ್ತೆ ಅದು. ಮತ್ತೆ ಹಾಡನ್ನ ಚೆನ್ನಾಗಿ ಹಾಡಲ್ಲ ಅದು. ಅದಕ್ಕೆ ಅಡಚಣೆ ಮಾಡಿದಾಗುತ್ತೆ. ಅದಕ್ಕಾಗಿ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ನನ್ನ ಅನಿವಾರ್ಯ ಕರ್ಮ. ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ ಅಂತ. ಕಿವಿ ಮುಚ್ಚಿದ್ರು ಹಾಡ್ತೇನೆ, ಕಿವಿ ಮುಚ್ಚದೇ ಇದ್ರು ಹಾಡ್ತೇನೆ. ಮೊದಲು ಹಾಡಿದಾಗ ಹೇಗೆ ಕೇಳಿದ್ರೋ ಹಾಗೆ ಈಗಲೂ ಕೂಡ ನೀವು ಕೇಳ್ತಾ ಇದ್ದೀರಿ ಅಲ್ಲ, ಅದೇ ನನಗೆ ದೊಡ್ಡ ಬಹುಮಾನ. ಮೊದಲು ಪಾಠ ಮಾಡಿದಾಗ ನೀವೆಲ್ಲ ಹೇಗೆ ಕೇಳ್ತಾ ಇದ್ರೋ ಹಾಗೆ ಈಗಲೂ ಕೇಳ್ತಾ ಇದ್ದೀರಲ್ಲ, ಅದೇ ನನಗೆ ದೊಡ್ಡ ಬಹುಮಾನ. ನನ್ನ ಪಾಠವನ್ನ ಯಾರೋ ಒಬ್ರು ಪ್ರಶಂಸೆ ಮಾಡಲಿ, ತುಂಬಾ ಚೆನ್ನಾಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ, ಹಾಗೆ ಹೀಗೆ ಅಂತ ಪ್ರಶಂಸೆ ಮಾಡಲಿ ಅಂತ ನಾನು ಪಾಠ ಮಾಡೋದೇ ಇಲ್ಲ. ಪಾಠ ಮಾಡೋದೇ ನನಗೆ ಖುಷಿ. ಅದಕ್ಕೆ ನಾನು ಪಾಠ ಮಾಡೋದು. ಪಾಠ ಮಾಡಿದ್ರಿಂದ ನನಗೆ ಹೊಗಳಿಕೆ ಬರುತ್ತೆ ಅನ್ನೋದು ನನಗೆ ಖುಷಿ ಅಲ್ಲ. ಪಾಠ ಚೆನ್ನಾಗಿ ಮಾಡೋದೇ ನನಗೆ ಖುಷಿ. ಅದಕ್ಕಾಗಿ ನಾನು ಪಾಠ ಮಾಡೋದಷ್ಟೇ. ದಟ್ಸ್ ಇಟ್. ಅಂತರ ಸಂಬಂಧ ಆಯಾಮ. ಹಾಗೆ ಬದುಕಿದಂತಹ ಬದುಕನ್ನ ತೃಪ್ತಿಕರ ಬದುಕು ಅಂತ ಕರಿತೇವೆ. ಸ್ಯಾಟಿಸ್ಫೈಡ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಸಕ್ಸಸ್ಫುಲ್ ಲೈಫ್ ಅಂತ ಒಂದು ವ್ಯಾಖ್ಯಾನ ಇದೆ ಆಂಗ್ಲ ಭಾಷೆಯಲ್ಲಿ. ಸ್ಯಾಟಿಸ್ಫೈಡ್ ಲೈಫ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಸಕ್ಸಸ್ಫುಲ್ ಲೈಫ್. ಯಶಸ್ವಿ ಜೀವನಕ್ಕಿಂತಲೂ ತೃಪ್ತಿಕರ ಜೀವನ ಅತ್ಯಂತ ಮುಖ್ಯವಾದದ್ದು. ಒಂದು ಗುಡಿಸಲಿದೆ ಸ್ವಾಮಿ, ಮಳೆ ಬರುತ್ತೆ, ಮನೆ ಸೋರುತ್ತೆ, ತುಂಬಾ ಸಂತೋಷ ಇದೆಯಲ್ಲ ಬದುಕಿನಲ್ಲಿ, ಎಂತ ಆನಂದ ಇದೆ ಬದುಕಿನಲ್ಲಿ, ಎಂತ ಸುಖ ಇದೆ. ಎಷ್ಟು ಬೇಕಷ್ಟು ಚಿಂತನೆ, ಮಕ್ಕಳಿದ್ದಾವೆ, ಹೆಂಡತಿ ಇದ್ದಾಳೆ, ಆ ಕಷ್ಟಗಳನ್ನು ಕೂಡ ಜೊತೆಯಾಗಿ ಎದುರಿಸ್ತಾರೆ. ದಟ್ ಈಸ್ ದ ಗುಡ್ ಲೈಫ್. ಅರಮನೆ ಇದೆ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಾರಲ್ಲಿ, ಗಂಡ ಒಂದು ಕಾರಲ್ಲಿ, ಮಕ್ಕಳು ಇನ್ನೊಂದು ಕಾರಲ್ಲಿ. ಏನಿದೆ ಜೀವನ? ಅದಕ್ಕೆ ಜಿ.ಪಿ. ರಾಜರತ್ನಂ ಒಂದು ಕಡೆ ಬರೀತಾರೆ, ಏನು ಅಂತೇಳಿ, ರಾಜಂಗೂ ರಾಣಿಗೂ ಬಂದಾರೆ ಮುನಿಸು, ಅರಮನೆಯಾಗಿ ಏನೈತೆ ಸೊಗಸು. ಹೌದಲ್ಲ? ನೋಡಿ, ಅವೆಲ್ಲ ಹೇಳೋದು ತೃಪ್ತಿಯ ಜೀವನದ ಕುರಿತು, ತೃಪ್ತಿಯ ಸಂದೇಶವನ್ನು ಕೊಡೋದ್ರ ಕುರಿತಾಗಿ. ಎಸ್ ನರಸಿಂಹಸ್ವಾಮಿಗಳು ಇಡೀ ಜೀವನ, ಪ್ರೇಮ ಕವಿಯವರು ಇಡೀ ಜೀವನ ಕಳೆದ್ರು ಒಂದು ಮನೆ ಕಟ್ಟೋಕ್ಕಾಗಿ. ಒಂದು ಮನೆ ಕಟ್ಟಲಿಲ್ಲ, ಬಾಡಿಗೆ ಮನೆಯಲ್ಲೇ ತಮ್ಮ ಜೀವನವನ್ನು ಮುಗಿಸಿದವರು ಎಸ್ ನರಸಿಂಹಸ್ವಾಮಿ. ಮೈಸೂರು ಮಲ್ಲಿಗೆ ಅಂತ ಕವನ ಸಂಕಲನ ಇದೆ ಅವರು. ಬಾಡಿಗೆ ಮನೆಯಲ್ಲೇ ಜೀವನ ಮುಗೀತು. ಅವ್ರು ಬರೀತಾರೆ ಒಂದು ಕಡೆ, ಮನೆ ಬೇಕು ಮನೆ ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾರೆ, ಮನೆ ಕಟ್ಟಲಿಕ್ಕೆ ಆಗಲಿಲ್ಲ. ಕೊನೆಗೆ ಬರೀತಾರೆ, ಒಂದು ಪದ್ಯದಲ್ಲಿ ಬರೀತಾರೆ, ಏನಂತೇಳಿ ಬರೀತಾರೆ, ಕಟ್ಟಿದವಗೆ ಒಂದು ಮನೆ, ಕಟ್ಟದವಗೆ 100 ಮನೆ. ವಿಚಾರ ಮಾಡಿ, ಎಂತ ಅದ್ಭುತ ಆನಂದ ಅಲ್ಲಿ. ಕಟ್ಟಿರ್ತಾರಲ್ಲ, ಕಟ್ಟಿರ್ತಕ್ಕಂಥ ವ್ಯಕ್ತಿ ಆ ಮನೆಯಲ್ಲೇ ಇರಬೇಕು, ಆ ಮನೆಯಲ್ಲೇ ಸಾಯ್ಬೇಕು, ಆ ಮನೆಯಲ್ಲೇ ಬದುಕಬೇಕು. ಬಟ್ ಮನೆನೇ ಕಟ್ಟಿಲ್ಲ ಅಂದ್ರೆ ನೀವು ಬಾಡಿಗೆ ಮನೆಯಲ್ಲಿ ಇರ್ತೀರಿ. 2 ತಿಂಗಳು ಆ ಮನೆಯಲ್ಲಿದ್ರೆ 3ನೇ ತಿಂಗಳು ಮತ್ತೊಂದು ಮನೆಯಲ್ಲಿರ್ಬೋದು. ಕಟ್ಟಿದವನಿಗೆ 1 ಮನೆ, ಕಟ್ಟದವನಿಗೆ 100 ಮನೆ. ನೋಡಿ ಎಂತ ವಾಕ್ಯ. ಅದಕ್ಕೆ ಸಾಹಿತ್ಯ ಓದಿ, ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ. ಓದಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ನಿಜ ಜೀವನ ಏನು, ನಾವು ಯಾವುದರಿಂದ ಓಡ್ತಾ ಇದ್ದೀವಿ, ಹೇಗಿರಬೇಕಾಗಿತ್ತು, ಹೇಗೆ ಮೌಲ್ಯಗಳಂದ್ರೆ ಏನು ಅನ್ನೋದು ಅರ್ಥ ಆಗೋದು ಆವಾಗ. ಕಮ್ ಟು ದ ಲೆಸನ್. ಮೌಲ್ಯಗಳ ಅಳತೆ ಮತ್ತು ಅಧ್ಯಯನ. ನೋಡಿ, ಮೌಲ್ಯಗಳ ಅಳತೆ ಮತ್ತು ಅಧ್ಯಯನ. ಮೌಲ್ಯಗಳನ್ನು ಪ್ರಶ್ನಾವಳಿ, ಮಾಪನಿ, ಸಂದರ್ಶನ, ಪ್ರಕ್ಷೇಪಣ ವಿಧಾನಗಳ ಮೂಲಕ ಅಳೆಯಲಾಗ್ತದೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಅಲ್ಪೋರ್ಟ್ ವರ್ನರ್ ಮತ್ತು ಲಿಂಡ್ಜಿ ಮೌಲ್ಯಗಳ ಅಧ್ಯಯನ. ಈ ಇಬ್ಬರು ವ್ಯಕ್ತಿಗಳು, ಅಲ್ಪೋರ್ಟ್ ವರ್ನರ್ ಅಂಡ್ ಲಿಂಡ್ಜಿ ಅನ್ನುವರು ಮೌಲ್ಯಗಳ ಕುರಿತಾಗಿ ಅಧ್ಯಯನ ಮಾಡಿದ್ದಾರೆ. ಅಲ್ಪೋರ್ಟ್ ವರ್ನರ್ ಲಿಂಡ್ಜಿ ರವರ ಮೌಲ್ಯಗಳ ಅಧ್ಯಯನ, ಸ್ಟಡಿ ಆಫ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಮೌಲ್ಯಗಳ ಅಧ್ಯಯನ, ವ್ಯಾಲ್ಯೂಗಳ ಬಗ್ಗೆ ಅವರು ಅಭ್ಯಾಸ ಮಾಡಿದ್ದಾರೆ. ಅದನ್ನು ನಮಗೆ ಇಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಏನು ಹೇಳಿದ್ದಾರೆ? ಗಾರ್ಡ್ನರ್ ಅಲ್ಪೋರ್ಟ್ ಅನ್ನುವಂಥ ವ್ಯಕ್ತಿ, ಗಾರ್ಡ್ನರ್ ಅಲ್ಪೋರ್ಟ್, GW ಅಲ್ಪೋರ್ಟ್ ಅಂತ ಕರೀತಾರೆ. ಫಿಲಿಪ್ ವರ್ನರ್ ಅನ್ನುವಂಥ ವ್ಯಕ್ತಿ, ಓಕೆ, ಮತ್ತು ಗಾರ್ಡ್ನರ್ ಲಿಂಡ್ಜಿ ಅನ್ನುವಂಥ ಮೂವರು ಮನೋವಿಜ್ಞಾನಿಗಳು ಸೇರಿ ಒಂದು ಮೌಲ್ಯಗಳ ಅಳತೆಯನ್ನು ರೂಪಿಸ್ತಾರೆ. ಇದು ಎಡ್ವರ್ಡ್ ಸ್ಪ್ರಾಂಜರ್ ಎಂಬುವರ ಎಡ್ವರ್ಡ್ ಸ್ಪ್ರಾಂಜರ್ ಅನ್ನುವಂಥ ವ್ಯಕ್ತಿ, ಅವರು 6 ವ್ಯಕ್ತಿತ್ವದ ಮೌಲ್ಯಗಳ ಪ್ರಕಾರವನ್ನು ಆಧಾರವಾಗಿ ರೂಪಿಸಿಕೊಂಡಿದೆ. 6 ವ್ಯಕ್ತಿತ್ವದ ಮೌಲ್ಯಗಳು. ಒಂದು ವ್ಯಕ್ತಿತ್ವದಲ್ಲಿ
ನಾವು ವ್ಯಕ್ತಿತ್ವಗಳನ್ನ ಸಾಕಷ್ಟು ನೋಡ್ತೇವೆ. ಅದರಲ್ಲಿ 6 ಪ್ರಕಾರದ ಮೌಲ್ಯಗಳ ಇಂಪಾರ್ಟೆನ್ಸನ್ನು, ಮೌಲ್ಯಗಳ ಪ್ರಿಯಾರಿಟಿ ಆರ್ಡರ್ ಕೊಡೋದನ್ನು ನಾವು ಗುರುತಿಸ್ತೇವೆ ಅಂತ ಹೇಳ್ತಾರೆ. ಅದು ಸ್ಪ್ರಾಂಜರ್ ಅವರು ಹೇಳಿದ್ದು. ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಪೋರ್ಟ್, ವರ್ನರ್ ಮತ್ತು ಲಿಂಡ್ಜಿ ಅವರು ಅಧ್ಯಯನ ಮಾಡಿ ಒಂದನ್ನು ರೂಪಿಸ್ತಾರೆ, ಮೌಲ್ಯಗಳ ಅಳತೆಯನ್ನು ರೂಪಿಸ್ತಾರೆ, ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ ಸಿಸ್ಟಮನ್ನು ರೂಪಿಸ್ತಾರೆ. ಅದು ಏನು ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ನೋಡಿ 6 ಪ್ರಕಾರದ ಮೌಲ್ಯಗಳು ಯಾವುವು ಸ್ಪ್ರಾಂಜರ್ ಅವರ ಪ್ರಕಾರ. ಸ್ಪ್ರಾಂಜರ್ ಅವರು ರೂಪಿಸಿರ್ತಕ್ಕಂಥ 6 ಮೌಲ್ಯಗಳು ಯಾವುವು ಅನ್ನೋದನ್ನು ನೋಡ್ತಾ ಬರೋಣ. ಮಾನವನ ಚಿಂತನೆ ಮತ್ತು ವರ್ತನೆಯನ್ನು ರೂಪಿಸುವ 6 ಪ್ರಮುಖವಾದ ಮೌಲ್ಯಗಳ ದಿಶೆಗಳು, ದಿಕ್ಕುಗಳು ಅಂತ ಕರಿತೇವೆ. ಮೊದಲನೇದಾಗಿ ಸೈದ್ಧಾಂತಿಕ ಮೌಲ್ಯ ಅಂತಿದೆ, ಥಿರಾಟಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಏನಿದು? ಸತ್ಯವನ್ನು ಕಂಡುಹಿಡಿದು ಜ್ಞಾನ ಶೋಧನೆಗೆ ನಿಲ್ಲೋದು. ಆದ್ಯತೆ ಏನು? ತತ್ವಕ್ಕೆ ಆದ್ಯತೆ, ವಿಜ್ಞಾನಕ್ಕೆ ಆದ್ಯತೆ, ಸತ್ಯವನ್ನು ಅರಿಯುವ ಆಸಕ್ತಿ ಸೈದ್ಧಾಂತಿಕ ಮೌಲ್ಯ ಅಂತ ಕರೀತಾರೆ. ಇವ್ರು ಏನಾಗ್ತಾರೆ ಅಂದರೆ ಮುಂದೊಂದು ದಿನ ಹೋಗಿ ವಿಜ್ಞಾನಿ ಮತ್ತು ಸಂಶೋಧಕನಾಗತಕ್ಕಂಥ ವ್ಯಕ್ತಿಗಳು. ಇವರೆಲ್ಲ ಸೈದ್ಧಾಂತಿಕ ಮೌಲ್ಯವನ್ನು ಹೆಚ್ಚು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು. ಅದೇ ರೀತಿಯಾಗಿ ಆರ್ಥಿಕ ಮೌಲ್ಯ, ಎಕನಾಮಿಕ್ ವ್ಯಾಲ್ಯೂ. ಇಲ್ಲಿ ಏನು ಮಾಡ್ತಾರೆ ಇವರು? ಉಪಯುಕ್ತತೆ, ಲಾಭಕ್ಕೆ ಆದ್ಯತೆ ಕೊಡ್ತಾರೆ. ಸಂಪನ್ಮೂಲಗಳ ಸಮೂಹ ಮಾಡೋದು, ಕ್ರೋಢೀಕರಣ ಮಾಡೋದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಇವರ ಮುಖ್ಯ ಉದ್ದೇಶವಾಗಿರ್ತದೆ. ಇವರೇನಾಗ್ತಾರೆ ಮುಂದೊಂದು ದಿನ ಹೋಗಿ ಅಂದರೆ ಉದಾಹರಣೆಗೆ ವ್ಯಾಪಾರಿ ಮತ್ತು ಉದ್ಯಮಿ ಆಗ್ತಾರೆ, ಆರ್ಥಿಕ ಮೌಲ್ಯವನ್ನ ವ್ಯಾಲ್ಯೂ ಮಾಡಿದವರು. ಮೂರನೇದಾಗಿ ಸೌಂದರ್ಯೋಪಾಸಕರು, ಅಸ್ಥೆಟಿಕ್ ವ್ಯಾಲ್ಯೂ. ಇವರೇನಾಗ್ತಾರೆ ಅಂದರೆ ರೂಪ, ಸೌಂದರ್ಯ, ಕಲೆ, ಸೃಜನಶೀಲತೆ, ಸೌಂದರ್ಯದ ಅನುಭವ ಇವೆಲ್ಲ ಇವರಿಗೆ ಮುಖ್ಯ ಆಗ್ತವೆ. ಅದಕ್ಕಾಗಿ ಇವರೇನಾಗ್ತಾರೆ ಮುಂದೊಂದು ದಿನ ಹೋಗಿ ಅಂದರೆ ಕಲಾವಿದರಾಗ್ತಾರೆ, ಸಂಗೀತಗಾರರಾಗ್ತಾರೆ. ಮೂರನೇ ಮೌಲ್ಯ ಮುಗಿತು. ಇನ್ನು ನಾಲ್ಕನೇ ಮೌಲ್ಯ ಸಾಮಾಜಿಕ ಸೇವೆ, ಸೋಷಿಯಲ್ ಸರ್ವಿಸ್. ಸೋಷಿಯಲ್ ಅದು ಮೌಲ್ಯ. ಇತರರ ಮೇಲೆ ಪ್ರೀತಿ, ಸಹಕಾರ, ಸೇವೆಗೆ ಆದ್ಯತೆ, ಸಮಾಜದ ಕಲ್ಯಾಣ, ಮಾನವ ಸಂಬಂಧಗಳಿಗೆ ಅತ್ಯಂತ ಮಹತ್ವ ಕೊಡ್ತಾರೆ. ಇವರೇನಾಗ್ತಾರೆ ಅಂದರೆ ಮುಂದೋಗಿ ಸಮಾಜ ಸೇವಕರಾಗ್ತಾರೆ, ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಸೇವೆ ಮಾಡಲಿಕ್ಕೆ ನಿಲ್ತಾರೆ. ಇನ್ನು ರಾಜಕೀಯ ಮೌಲ್ಯ, ಪೊಲಿಟಿಕಲ್ ವ್ಯಾಲ್ಯೂ, ಅಧಿಕಾರ, ನಾಯಕತ್ವ, ನಿರ್ಣಯ ಕೈಗೊಳ್ಳುವಿಕೆ, ಶಕ್ತಿ, ಆದ್ಯತೆ, ಸಮಾಜವನ್ನು ಮುನ್ನಡೆಗೆ ನೀತಿಯನ್ನು ರೂಪಿಸುವಂಥ ಶಕ್ತಿಗಳನ್ನು ಇವರು ಹೊಂದಿರ್ತಾರೆ ರಾಜಕೀಯದವರು. ಇವರೇನಾಗ್ತಾರೆ ಮುಂದೆ ಅಂದರೆ ರಾಜಕಾರಣಿಗಳು, ನಾಯಕರು ಆಗತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇನ್ನು ರಿಲಿಜಿಯಸ್, ಧಾರ್ಮಿಕ ಮೌಲ್ಯ, ಆಧ್ಯಾತ್ಮಿಕತೆ, ಆತ್ಮಶಾಂತಿ, ಎಲ್ಲರೊಂದಿಗೆ ಏಕತೆಗೆ ಆದ್ಯತೆ, ಜೀವನದ ಪರಮ ಸತ್ಯವನ್ನು ಅರಿಯುವುದು, ದೈವಿ ಅನುಭವದ ಹುಡುಕಾಟ ಮಾಡೋದು. ಇವರೇನಾಗ್ತಾರೆ ಮುಂದೆ ಅಂದರೆ ಸಂತರಾಗ್ತಾರೆ, ಧಾರ್ಮಿಕ ಗುರುಗಳಾಗ್ತಾರೆ. ಪ್ರತಿಯೊಂದು ಮೌಲ್ಯವೂ ಮಹತ್ತರವಾದದ್ದಿಲ್ಲಿ. ಈಚ್ ಅಂಡ್ ಎವ್ರಿ ವ್ಯಾಲ್ಯೂ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಬಟ್ ಸಮತೋಲನದಿಂದ, ಎಲ್ಲ ಮೌಲ್ಯಗಳನ್ನ ಸಮತೋಲನದಿಂದ ಅರ್ಥ ಮಾಡಿಕೊಂಡು ಬದುಕುವಂಥ ಬದುಕು ನಿಜವಾದ ತೃಪ್ತಿಕರವಾದ ಬದುಕು. ದಿಸ್ ಈಸ್ ದ ವ್ಯಾಲ್ಯೂ ಸಿಸ್ಟಮ್. ಓಕೆ, ನೋಡಿ ಮುಂದೆ ಇದು ಹೇಗೆ ಕಾರ್ಯನಿರ್ವಹಿಸ್ತದೆ. ಆ ಒಂದು ಮೌಲ್ಯಗಳ ಅಳತೆ ವ್ಯಕ್ತಿಗೆ ಹಲವು ಪ್ರಶ್ನೆಗಳನ್ನು ಕೊಟ್ಟು, ಮೆನಿ ಕ್ವಶನ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ದ ಪರ್ಸನ್. ನೆಕ್ಸ್ಟ್, ಪ್ರತಿ ಪ್ರಶ್ನೆಗೆ 2ರಿಂದ 4 ಆಯ್ಕೆಗಳಲ್ಲಿ ಆದ್ಯತೆ ನೀಡುವಂತೆ ಕೇಳಲಾಗ್ತದೆ. 2ರಿಂದ 4 ಆದ್ಯತೆ ಕೊಡ್ತಾರೆ, ಆಯ್ಕೆ ಮಾಡಬೇಕಾತ. ಇದರಿಂದ ವ್ಯಕ್ತಿಯ ಮೇಲಿನ 6 ಮೌಲ್ಯಗಳ ಪೈಕಿ ಯಾವುದು ಎಷ್ಟು ಪ್ರಬಲವಾಗಿದೆ ಎಂಬ ಒಂದು ಮೌಲ್ಯ ಪ್ರೊಫೈಲ್, ವ್ಯಾಲ್ಯೂ ಪ್ರೊಫೈಲ್ ರೆಡಿ ಆಗುತ್ತೆ. ಪ್ರಶ್ನೆ ಕೇಳಿ ಕೇಳಿ ರೆಡಿ ಮಾಡ್ತಾರೆ ಅದನ್ನು. ಯಾವ ಮೌಲ್ಯ ಎಕ್ಸಾಕ್ಟ್ ಆಗಿ ಇವರಲ್ಲಿ ಇದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಮಾಡುವಂಥ ವಿಧಾನ ಇದು. ಮೌಲ್ಯಗಳ ಅಳತೆ ಅಂತ ಕರಿತೇವೆ. ಅಲ್ಪೋರ್ಟ್, ಸ್ಪ್ರಾಂಜರ್, ಲಿಂಡ್ಜಿ ಅವರೆಲ್ಲ ಮಾಡಿರೋದು. ಉದಾಹರಣೆಗೆ ಏನು, ಒಬ್ಬ ವ್ಯಕ್ತಿ ಉಚಿತ ಸಮಯ ಸಿಕ್ಕಾಗ, ಫ್ರೀ ಟೈಮ್ ಸಿಕ್ಕಾಗ ನೀವೇನು ಮಾಡ್ತೀರಾ ಅಂತ ಪ್ರಶ್ನೆ ಮಾಡೋದು. ಸಂಶೋಧನಾ ಪುಸ್ತಕ ಓದುತ್ತೀರೋ ಅಥವಾ ಸಾಮಾಜಿಕ ಕಾರ್ಯದಲ್ಲಿ ತೊಡಗುತ್ತಾನೆಯೇ ಎಂಬಂಥ ಪ್ರಶ್ನೆಗಳ ಮೂಲಕ ಆತ ಸೈದ್ಧಾಂತಿಕ ಮೌಲ್ಯ ಹೆಚ್ಚು ಹೊಂದಿದಾನೋ ಅಥವಾ ಸಾಮಾಜಿಕ ಮೌಲ್ಯದಲ್ಲಿ ಬಲ ಇದೆಯೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಾನು ಸೈದ್ಧಾಂತಿಕ ಪುಸ್ತಕವನ್ನು ಓದುತ್ತೇನೆ ಅಂದರೆ ಆತ ಸೈದ್ಧಾಂತಿಕವಾಗಿ ಬೆಳೀತಾ ಇದ್ದಾನೆ. ಇಲ್ಲ ನಾನು ಸೋಷಿಯಲಿ ಹೆಲ್ಪ್ ಮಾಡ್ತೇನೆ ಜನರಿಗೆ ಅಂದರೆ ಸಾಮಾಜಿಕವಾಗಿ ಮೌಲ್ಯವನ್ನು ವ್ಯಾಲ್ಯೂ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳೋದು ಈ ವ್ಯಾಲ್ಯೂ ಅಳತೆ, ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ ಇಟ್ ಈಸ್. ನೆಕ್ಸ್ಟ್, ಮೌಲ್ಯಗಳನ್ನು ಬೆಳೆಸುವಿಕೆ, ಡೆವಲಪ್ಮೆಂಟ್ ಆಫ್ ವ್ಯಾಲ್ಯೂಸ್. ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು. ಎಲ್ಲಕ್ಕಿಂತಲೂ ದೊಡ್ಡ ವಿಧಾನ, ನಾವು ಮೌಲ್ಯಯುತ ವ್ಯಕ್ತಿಗಳಾಗಿರಬೇಕು, ನಮ್ಮಲ್ಲಿ ಮೌಲ್ಯಗಳು ಒಳಗೊಂಡಿರಬೇಕು, ನಮ್ಮಲ್ಲಿ ಮೌಲ್ಯಗಳು ರೂಢಿಯಾಗಿರಬೇಕು. ಏನು ಹೇಳ್ತಾರಲ್ಲ, ಹೇಳುವುದು ಪುರಾಣ, ತಿನ್ನುವುದು ಬದ್ನಿಕಾಯಿ. ಅಂದರೆ ಜನರಿಗೆಲ್ಲ ಮೌಲ್ಯಗಳನ್ನು ಹೇಳಿ ನಾನು ಮತ್ತೆ ಮೌಲ್ಯಯುತವಾಗಿರೋದು ಇದೆಯಲ್ಲ ಹಾಗೆ. ಒಬ್ಬರು ಸ್ವಾಮಿಗಳಿದ್ರಂತೆ, ಡೈಲಿ ಪ್ರವಚನ ಮಾಡ್ತಾ ಇದ್ರು. ತುಂಬ ಅದ್ಭುತವಾದ ಪ್ರವಚನ. ದಿನಾಲು ಹೇಳೋರು, ಬದನೆಕಾಯಿ ತಿನ್ನಬಾರ್ದು, ಬದನೆಕಾಯಿ ಹೊಟ್ಟಲ್ಲಿ ತಿನ್ನಬಾರ್ದು, ಒಳ್ಳೆಯದಲ್ಲ, ಅದು ಆರೋಗ್ಯಕ್ಕೆ, ದೇಹಕ್ಕೆ ಒಳ್ಳೆಯದಲ್ಲ. ದಿನಾಲು ಪ್ರವಚನದಲ್ಲಿ ಅದೇ ಹೇಳೋದು. ಹೇಳಿ ಮರುದಿನ
ಬೆಳಿಗ್ಗೆ ಸಂತೆ ಇದ್ದಾಗ ಆ ಸ್ವಾಮೀಜಿಯವರ ಮಡದಿ ಸಂತೆಯಲ್ಲಿ ಬಂದಾಗ ಮೊಟ್ಟ ಮೊದಲು ಕೊಂಡುಕೊಳ್ಳುವ ವಸ್ತುವೇ ಬದನೆಕಾಯಿ. ಯಾಕೆ ಅಂದರೆ ಸ್ವಾಮೀಜಿಗೆ ಬದನೆಕಾಯಿ ಇಷ್ಟ. ಬದನೆಕಾಯಿ ತಿನ್ನೋದವರು. ಎಲ್ಲರೂ ಕೊಂಡುಕೊಳ್ಳಿಲ್ಲ ಅಂದರೆ ಅದರ ವ್ಯಾಲ್ಯೂ ಡೌನ್ ಆಗುತ್ತೆ, ಬೆಲೆ ಕಡಿಮೆ ಆಗುತ್ತೆ, ನಾನು ತಗೊಳ್ಬೋದು. ಹೀಗೆ ಹಾಗಿರಬಾರದು. ಏನು ಹೇಳ್ತೀವಿಯೋ ನಡೆದಂತೆ ನುಡಿ, ಇದೇ ಜನ್ಮ ಕಡಿ ಅಂತ ಹೇಳಿದ್ದಾರೆ ಬಸವಣ್ಣನವರು. ನಡೆದಂತೆ ನುಡಿಬೇಕು, ನುಡಿದಂತೆ ನಡೆ ಇರಬೇಕು. ನಡೆಯಂತೆ ನುಡಿ, ನುಡಿಯಂತೆ ನಡೆ. ನಡೆಯಂತೆ ನುಡಿ, ನುಡಿಯಂತೆ ನಡೆ. ಜೀವನ ಸಾರ್ಥಕ. ಅಷ್ಟೇ, ಇಷ್ಟೇ ಪದಗಳು, ಬಹಳ ಬೇಡ. ನೋಡಿ ಹೇಗೆ ಬೆಳೆಸಬಹುದು ಶಿಕ್ಷಕರು ಪೋಷಕರಾದವರು. ನಾವು ಶಿಕ್ಷಕರು ಪೋಷಕರ ಮಾದರಿ, ಮಾಡೆಲಿಂಗ್. ಮಕ್ಕಳು ಹಿರಿಯರ ವರ್ತನೆಯನ್ನು ಅನುಕರಿಸುತ್ತಾರೆ. ಶಿಕ್ಷಕರೇ ಪ್ರಾಮಾಣಿಕರಾಗಿ ಶಿಸ್ತಿನಿಂದ ವರ್ತಿಸಿದರೆ ಮಕ್ಕಳಲ್ಲಿ ಅದೇ ಮೌಲ್ಯ ಬೆಳೀತದೆ. ನಾನು ಹೇಳಿದೆ ಈಗಲೇ ಅದನ್ನು. ದಟ್ಸ್ ಇಟ್. ಮತ್ತೊಂದು ಪಾಯಿಂಟ್ ನೋಡೋಣ. ಕತೆ, ನೀತಿಕತೆಗಳ ಮೂಲಕ ಬೋಧನೆ. ಪಂಚತಂತ್ರ, ರಾಮಾಯಣ, ಮಹಾಭಾರತದ ನೀತಿಕತೆಗಳ ಮೂಲಕ ಮೌಲ್ಯಗಳನ್ನು ಪರಿಚಯಿಸುವುದು. ಬಹಳಷ್ಟು ಕಥೆಗಳಿದ್ದಾವೆ ನಮ್ಮಲ್ಲಿ. ಜಾತಕ ಕಥೆಗಳು, ರಾಮಾಯಣ ಕಥೆಗಳು, ಮಹಾಭಾರತ ಕಥೆಗಳು, ಪಂಚತಂತ್ರ ಕಥೆಗಳು. ಅವುಗಳನ್ನು ಬೋಧಿಸಿ ಒಂದೊಂದು ಕಥೆಯಲ್ಲಿ ಒಂದೊಂದು ಮೌಲ್ಯ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಹೀಗೆ ಬಹಳಷ್ಟು ಮೌಲ್ಯಗಳಿದ್ದಾವೆ. ಆ ಮೌಲ್ಯಗಳನ್ನು ಕಲಿಸಬಹುದು. ಸಹಪಠ್ಯ ಚಟುವಟಿಕೆಗಳು, ಗುಂಪು ಕಾರ್ಯ, ಸಾಮಾಜಿಕ ಸೇವಾ ಶಿಬಿರ, ಮುಂದೆ ಚಟುವಟಿಕೆಗಳು ಮೂಲಕ ಸಹಕಾರ, ಸೇವಾ ಮನೋಭಾವವನ್ನು ಬೆಳೆಸೋದು. ಹೀಗೆ ಮಕ್ಕಳಲ್ಲಿ ಬೆಳೆಸಬೇಕು ಮೌಲ್ಯಗಳನ್ನು. ಮುಂದೆ ಪ್ರಶಂಸೆ ಮತ್ತು ಪ್ರೋತ್ಸಾಹ ಮಾಡೋದು. ಮಕ್ಕಳು ಒಳ್ಳೆಯ ಮೌಲ್ಯ ಆಧಾರಿತ ವರ್ತನೆ ತೋರಿದಾಗ ಪ್ರಶಂಸಿಸುವುದು. ಇದರಿಂದ ಆ ವರ್ತನೆಗೆ ಬಲಗೊಳ್ಳುತ್ತದೆ. ಒಂದು ಒಳ್ಳೆ ಕೆಲಸ ಮಗು ಮಾಡಿತಂದರೆ ಅದನ್ನು ಅಪ್ರಿಸಿಯೇಟ್ ಮಾಡಬೇಕು. ಅದೇನು ಭಾಳ ದೊಡ್ಡದು ಮಾಡಿ ತಗೋ ಅಂತಂದರೆ ಆತ ಮತ್ತೊಂದು ಬಾರಿ ಮಾಡಲ್ಲ. ಅಪ್ರಿಸಿಯೇಟ್ ಮಾಡಿ, ಎಲ್ಲರಿಗೂ ಹೇಳಿ, ಕ್ಲಾಸಲ್ಲಿ ಕ್ಲಾಪ್ಸ್ ಹಾಕಿಸಿ, ಪ್ರೇಯರಲ್ಲಿ ಹೇಳಿ, ಆತ ಅಂಥ ಅವಕಾಶ ಸಿಕ್ಕಾಗ ಮತ್ತೆ ಅದನ್ನೇ ಮಾಡ್ತಾನೆ. ಆ ಮೌಲ್ಯ ಬಲಗೊಳ್ತಾ ಹೋಗುತ್ತೆ ಮಗುವಿನಲ್ಲಿ. ಚರ್ಚೆ ಮತ್ತು ಸ್ವಯಂ ಚಿಂತನೆಗೆ ಅವಕಾಶ. ನೈತಿಕ ಸಂದಿಗ್ಧತೆಗಳು, ಮಾರಲ್ ಡೈಲೆಮಾಗಳ ಬಗ್ಗೆ ಚರ್ಚೆ ಮಾಡಿಸಿ ಮಕ್ಕಳೇ ಸ್ವಂತ ತೀರ್ಮಾನಕ್ಕೆ ಬರುವಂತೆ ಮಾಡೋದು. ನಾನು ಆಗಲೇ ಹೇಳಿದ್ನಲ್ಲ, ಶಾಲೆಗೆ ಬರಬೇಕು ಮತ್ತು ಅಜ್ಜಿ ನಿಂತಿದ್ದಾಳೆ. ಮಾರಲ್ ಡೈಲೆಮಾಸ್ ಇಟ್ ಈಸ್. ತರಗತಿಯಲ್ಲಿ ಯಾರೂ ಇಲ್ಲ, ಒಬ್ಬ ವಿದ್ಯಾರ್ಥಿಯಲ್ಲಿ ಪೆನ್ಸಿಲ್ ಇಲ್ಲ, ಎಲ್ಲ ವಿದ್ಯಾರ್ಥಿಗಳ ಬ್ಯಾಗ್ನಲ್ಲಿ ಪೆನ್ಸಿಲ್ ಇದ್ದಾವೆ. ಆ ವಿದ್ಯಾರ್ಥಿ ಏನು ಮಾಡ್ತಾನೆ? ಪೆನ್ಸಿಲ್ನ ಕದ್ಕೊಂಡ್ಬರ್ತಾನೆ. ಎಲ್ಲರಲ್ಲೂ ಇಲ್ಲ, ಆಮೇಲೆ ಎಲ್ಲರೂ ಬಂದರು, ನನ್ನಲ್ಲಿ ಪೆನ್ಸಿಲ್ ಕೊಡು ಅಂತ ಗೆಳೆಯನ ಕೇಳಿ ಪಡೆದುಕೊಂಡು ಕೆಲಸ ಮಾಡಿ ಮತ್ತೆ ಕೊಡ್ತಾನೆ. ಈ ಎರಡು ಪ್ರಕಾರ ಇದ್ದಾವೆ. ಮಾರಲ್ ಡೈಲೆಮಾ ಇಟ್ ಈಸ್. ನಾವು ದೇವಾಲಯಕ್ಕೆ ಹೋಗ್ತೇವೆ, ಭಕ್ತಿಯಿಂದ ಹೋಗ್ತೇವೆ, ಗುಡಿಗೆ ಹೋಗ್ತೇವೆ, ಮಸೀದಿಗೆ ಹೋಗ್ತೇವೆ, ಚರ್ಚಿಗೆ ಹೋಗ್ತೇವೆ. ನಮ್ಮ ಪಾದರಕ್ಷೆಗಳನ್ನ ಹೊರಗೆ ಬಿಡ್ತೇವೆ, ಒಳಗೆ ಹೋಗ್ತೇವೆ. ಒಳಗೆ ಹೋಗಿ ಹೀಗೆ ಮಾಡ್ಕೊಂಡು ನಿಂತ್ಕೊಂಡಿರ್ತೇವೆ, ಹೀಗೆ ಮಾಡಿರ್ತೇವೆ, ಏನೇನೋ ಮಾಡ್ತೇವೆ ಒಳಗಡೆ. ಆದರೆ ನಮ್ಮ ಚಿಂತೆ ಹೊಸ ಚಪ್ಪಲಿಗಳಿದ್ದರೆ ಹೊರಗಡೆ ಹೊಸ ಚಪ್ಪಲಿಗಳನ್ನು ಬಿಟ್ಟಿದ್ದೇನೆ, ಯಾರಾದರೂ ತೆಗೆದುಕೊಂಡು ಹೋಗ್ತಾರೋ ಏನು. 800 ರೂಪಾಯಿ ಕೊಟ್ಟಿದ್ದೇನೆ, 900 ರೂಪಾಯಿ ಕೊಟ್ಟಿದ್ದೇನೆ, 1000 ಕೊಟ್ಟಿದ್ದೇನೆ. ಎಲ್ಲಿದೆ ಭಕ್ತಿ? ಡಾಂಬಿಕ ಭಕ್ತಿ ಹೇಳ್ತಾರೆ ಕೆಲವೊಂದು ಕಡೆ. ನಮಗೆ ಪದ್ಯ ಇತ್ತು ಡಾಂಬಿಕ ಭಕ್ತಿ ಅಂತ. ಹಾಗೆ ಡಾಂಬಿಕ ಭಕ್ತಿ ಇರಬಾರದು. ಅದೇ ಮಾರಲ್ ಡೈಲೆಮಾ ಅಂದರೆ ಅದೇ ನೈತಿಕ ಸಂದಿಗ್ಧತೆ. ಅದು ಓಕೆ. ಶಾಲಾ ವಾತಾವರಣ, ಶಿಸ್ತು, ಸಮಾನತೆ, ನ್ಯಾಯಸಮ್ಮತ ವಾತಾವರಣ ಇರುವ ಶಾಲೆಯಲ್ಲಿ ಮೌಲ್ಯಗಳು ಸಹಜವಾಗಿ ಬೆಳೀತವೆ. ಶಿಸ್ತಿರ್ತಕ್ಕಂಥದ್ದು, ನ್ಯಾಯಸಮ್ಮತ, ಸಹಜವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮೌಲ್ಯಗಳು ಬೆಳೆದೇ ಬೆಳೀತವೆ. ಕ್ವಿಲೆನ್ ರವರ ಸಾಮಾಜಿಕ ಮಹತ್ವದ ಮೌಲ್ಯಗಳ ವರ್ಗೀಕರಣ. ಕ್ವಿಲೆನ್ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ, ಶಿಕ್ಷಣ ತಜ್ಞರು. ಇವರು ಕೂಡ ಸಾಮಾಜಿಕ ಮಹತ್ವದ ಮೌಲ್ಯಗಳನ್ನು, ಸಾಮಾಜಿಕ ಮಹತ್ವ ಇರತಕ್ಕಂಥ ಮೌಲ್ಯಗಳನ್ನು ವರ್ಗೀಕರಣ ಮಾಡ್ತಾರೆ. ಆ ವರ್ಗೀಕರಣವನ್ನು ಸ್ವಲ್ಪ ನಾವು ನೋಡಬೇಕು. ಏನಿದೆ ನೋಡಿ. J.I. ಕ್ವಿಲೆನ್ ಎಂಬುವರು ಶಿಕ್ಷಣ ಕ್ಷೇತ್ರದಲ್ಲಿ ಮೌಲ್ಯಗಳ ಸಾಮಾಜಿಕ ಮಹತ್ವದ ಬಗ್ಗೆ ಒತ್ತು ನೀಡಿರ್ತಕ್ಕಂಥ ವ್ಯಕ್ತಿಗಳು. ಇವರ ಪ್ರಕಾರ ಶಿಕ್ಷಣದ ಮುಖ್ಯ ಉದ್ದೇಶವೇ ಮಕ್ಕಳಲ್ಲಿ ಸಾಮಾಜಿಕವಾಗಿ ಅಪೇಕ್ಷಣೀಯವಾದ ಮೌಲ್ಯಗಳನ್ನು ಬೆಳೆಸುವುದು. ಇದರಿಂದ ವ್ಯಕ್ತಿ ಉತ್ತಮ ಪ್ರಜೆಯಾಗಿ ಸಮಾಜದಲ್ಲಿ ಜವಾಬ್ದಾರಿಯುತನಾಗಿ ಬಾಳಬಲ್ಲ. ವ್ಯಕ್ತಿ ರೆಸ್ಪಾನ್ಸಿಬಲ್ ಆಗಿ ಬಾಳಬೇಕು ಅಂದರೆ ನಮ್ಮ ಶಿಕ್ಷಣದ ಮುಖ್ಯ ಉದ್ದೇಶ ಸಾಮಾಜಿಕವಾಗಿ ಅಪೇಕ್ಷಣೀಯವಾದ, ಸಮಾಜ ಅಕ್ಸೆಪ್ಟ್ ಮಾಡತಕ್ಕಂಥ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋದು J.I. ಕ್ವಿಲೆನ್ ರವರ ಅಭಿಪ್ರಾಯ. ಓಕೆ. ಅದರ ಮುಖ್ಯಾಂಶಗಳೇನು? ಮೌಲ್ಯಗಳು ಕೇವಲ ವೈಯಕ್ತಿಕವಲ್ಲ, ಅವು ಸಮಾಜದ ಒಟ್ಟಾರೆ ಹಿತಕ್ಕಾಗಿ ಸಂಬಂಧಪಟ್ಟವು. ನಿನಗಾಗಿ ನಾನು, ನನಗಾಗಿ ನೀನು ಅನ್ನುವಂಥ ಒಂದು ಕಾನ್ಸೆಪ್ಟ್ ಜಪಾನ್ನಲ್ಲಿದೆ. ಏನದರ ಅರ್ಥ? ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂತೆ ಇದೇ ಒಂದು ಕಾನ್ಸೆಪ್ಟ್ ಇದ್ದಾವೆ. ನಾನೊಬ್ಬ ಒಳ್ಳೆಯವನಾದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯವನಾದ ಹಾಗೆ, ನಾನು ಒಬ್ಬ ಒಳ್ಳೆತನ ಮಾಡಿದರೆ ಸಮಾಜದಲ್ಲಿ ಸ್ವಲ್ಪವಾದರೂ ಒಳ್ಳೆಯದಾದ ಹಾಗೆ. ಹೀಗೆ ಎಲ್ಲರಿಗೆ ಪರಿಕಲ್ಪನೆ ಬಂದಾಗ ಇಡೀ ಸಮಾಜ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಶಾಲೆ ಮಕ್ಕಳಿಗೆ ಪ್ರಜಾಪ್ರಭುತ್ವ, ಸಹಕಾರ, ಸಹಿಷ್ಣುತೆ, ಸಾಮಾಜಿಕ ನ್ಯಾಯದಂಥ ಮೌಲ್ಯಗಳನ್ನು ಕಲಿಸಬೇಕು. ಒಬ್ಬ ವ್ಯಕ್ತಿ ವೈಯಕ್ತಿಕ ಮೌಲ್ಯ ಮತ್ತು ಸಾಮಾಜಿಕ ಮೌಲ್ಯಗಳ ನಡುವೆ ಸಮತೋಲನ ಇರಬೇಕು. ವೈಯಕ್ತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳ ನಡುವೆ ಬ್ಯಾಲೆನ್ಸ್ ಇರಬೇಕು.
ಒಂದು ಉದಾಹರಣೆಯನ್ನು ನೋಡೋಣ. ಶಾಲೆಯಲ್ಲಿ ಮಕ್ಕಳಿಗೆ ಗುಂಪು ಚಟುವಟಿಕೆ ಕೊಟ್ಟಾಗ ಒಬ್ಬನ ವೈಯಕ್ತಿಕ ಲಾಭಕ್ಕಿಂತ ಗುಂಪಿನ ಒಟ್ಟಾರೆ ಯಶಸ್ಸಿಗೆ ಆದ್ಯತೆ ನೀಡುವಂತೆ ಕಲಿಯುವುದು ಇದು ಸಾಮಾಜಿಕ ಮಹತ್ವದ ಮೌಲ್ಯವನ್ನು ಬೆಳೆಸುವಂತ ಉದಾಹರಣೆ. ಕ್ರಿಕೆಟ್ ಆಡ್ತಿರ್ತೀವಿ, ಎಷ್ಟೋ ಬಾರಿ ನಾವು ಹೇಳ್ತೀವಿ ಆಟ ಗೆಲ್ಲೋದಿದೆ, ಒಂದು ಕಡೆ ಆತನದು ವೈಯಕ್ತಿಕವಾಗಿ ಸೆಂಚುರಿ ಆಗೋದಿದೆ. ಸೆಂಚುರಿ ಮಾಡ್ಕೊಳ್ಳೋದು ಮುಖ್ಯವೋ ಆಟ ಗೆಲ್ಲೋದು ಮುಖ್ಯವೋ ಅಂತ ನಿರ್ಧಾರ ಬಂದಾಗ ಆಟ ಗೆಲ್ಲೋದು ಮುಖ್ಯ ಆಗಬೇಕು, ಸೆಂಚುರಿ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಇದನ್ನು ನೋಡಿದಾಗ ನಾವು ಸಚಿನ್ ತೆಂಡೂಲ್ಕರ್ ಅವರನ್ನು ನೋಡ್ತೀವಿ, ಸಾಕಷ್ಟು ಸೆಂಚುರಿಗಳನ್ನು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನು ನೋಡ್ತೀವಿ, ಸಾಕಷ್ಟು ಸೆಂಚುರಿಗಳನ್ನು ಮಾಡಿದ್ದಾರೆ. ಬಟ್ ಆಟ ಅಂತ ಬಂದಾಗ, ದೇಶ ಅಂತ ಬಂದಾಗ, ಗೆಲುವು ಅಂತ ಬಂದಾಗ ಸೆಂಚುರಿ ಮ್ಯಾಟರ್ ಅಲ್ಲ, ನನ್ನ ದೇಶದ ಗೆಲುವು ಮ್ಯಾಟರ್, ನನ್ನ ತಂಡದ ಗೆಲುವು ಮ್ಯಾಟರ್ ಅನ್ನೋದು ಅವರಿಗೆ ಸಂಗತಿ. ಮಹೇಂದ್ರ ಸಿಂಗ್ ಧೋನಿ ಅವರನ್ನು ನೋಡ್ತೇವೆ, ಬಹಳಷ್ಟು ಆಟಗಾರರನ್ನು ನೋಡ್ತೇವೆ. ವೈಯಕ್ತಿಕ ಲಾಭಕ್ಕಿಂತ ಸಮೂಹದ ಲಾಭ, ಸಮಾಜದ ಲಾಭ, ದೇಶದ ಲಾಭವನ್ನು ನಾವು ನೋಡಬೇಕು ಅನ್ನೋದು ಇದರ ಅರ್ಥ. ಓಕೆ, ಅದೇ ಮೌಲ್ಯಗಳ ಆಯಾಮ ಸಂಪೂರ್ಣ ಒಂದು ಸಾರಾಂಶವನ್ನ ಈ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ನೋಡಿ ಈ ಅಧ್ಯಾಯವನ್ನು ಮುಕ್ತಾಯ ಮಾಡೋಣ. ಓಕೆ, ಮೌಲ್ಯಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡ್ತೇವೆ. ಸಂಕ್ಷಿಪ್ತವಾಗಿ ನೋಡೋದಾದ್ರೆ ನಾವು ಮೌಲ್ಯಗಳಲ್ಲಿ 3 ಆಯಾಮ ಮಾಡಿದ್ವಿ: ಪರಿಮಾಣಾತ್ಮಕ, ಗುಣಾತ್ಮಕ, ಅಂತರ್ ಸಂಬಂಧ. ಪರಿಮಾಣಾತ್ಮಕವೆಂದರೆ ಎಷ್ಟು ಪ್ರಮಾಣ, ಎಷ್ಟರ ಮಟ್ಟಿಗೆ, ಸಣ್ಣ ವಿಷಯದಲ್ಲೂ ಪ್ರಾಮಾಣಿಕನಾಗಿರ್ತಕ್ಕಂಥದ್ದು. ಯಾವ ಪ್ರಕಾರ ಅಂದರೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಸೈದ್ಧಾಂತಿಕ. ಆದ್ಯತಾ ಕ್ರಮ ಅಂದರೆ ಹಣಕ್ಕಿಂತ ಪ್ರಾಮಾಣಿಕತೆ ಮುಖ್ಯ ಅನ್ನುವಂಥ ಒಂದು ಸಂಗತಿಯನ್ನು ನೋಡಿ ಆಗಿದೆ. ಅದೇ ರೀತಿಯಾಗಿ 6 ಮೌಲ್ಯದ ಪ್ರಕಾರಗಳನ್ನು ನೋಡಿದ್ವಿ ನಾವು. ಒಂದು ಸೈದ್ಧಾಂತಿಕ ಮೌಲ್ಯಗಳು, ಪ್ರಮುಖವಾಗಿ ಅಲ್ಪೋರ್ಟ್, ವರ್ನರ್ ಮತ್ತು ಲಿಂಡ್ಜೆ ಅವರ ಪ್ರಕಾರ. ಕ್ವಿಲಿನ್ ರವರು ಕೊನೆಗೆ ಬರ್ತಾರೆ. ಸೈದ್ಧಾಂತಿಕ, ಆರ್ಥಿಕ, ಸೌಂದರ್ಯೋಪಾಸಕ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮೌಲ್ಯಗಳನ್ನು ನೋಡಿದ್ವಿ. ಕ್ವಿಲಿನ್ ರವರು ಏನು ಹೇಳ್ತಾರೆ, ಶಿಕ್ಷಣದ ಮೂಲ ಗುರಿ ಅಂದರೆ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಅಂತ ಹೇಳ್ತಾರೆ. ಸೋಷಿಯಲ್ ವ್ಯಾಲ್ಯೂ ಡೆವಲಪ್ಮೆಂಟ್ ಈಸ್ ದ ಮೇನ್ ಏಮ್ ಆಫ್ ದಿ ಎಜುಕೇಶನ್ ಅಂತೇಳಿ ಕ್ವಿಲಿನ್ ರವರು ಹೇಳ್ತಾರೆ. ಮೌಲ್ಯಗಳು ಜೀವನದ ದಿಕ್ಕನ್ನು ನಿರ್ಧಾರ ಮಾಡ್ತಕ್ಕಂಥ, ಜೀವನಕ್ಕೆ ಬೆಳಕನ್ನು ಕೊಡ್ತಕ್ಕಂಥ, ಜೀವನದ ಯಾವುದೇ ಸಂದರ್ಭದಲ್ಲಿಯೂ ಸತ್ಯಸಂಧರಾಗಿ ನಾವು ಬದುಕುವಂತೆ ಮಾಡುವಂಥ ಒಂದು ಶಕ್ತಿ, ಸಾಮರ್ಥ್ಯ ಇರತಕ್ಕಂಥದ್ದು ಮೌಲ್ಯಗಳಿಗೆ ಅಂತ ಹೇಳ್ತಾ ಇವತ್ತು ಈ ಮೌಲ್ಯಗಳ ಪಾಠವನ್ನು ಮೌಲ್ಯಯುತವಾಗಿ ಮುಗಿಸುತ್ತೇನೆ. ನೀವು ಮೌಲ್ಯಯುತವಾದ ಸಮಯವನ್ನು ಅಮೂಲ್ಯವಾಗಿ ನಿಮ್ಮ ಅಧ್ಯಯನಕ್ಕೆ ಕೊಟ್ಟು ಮೌಲ್ಯಯುತವಾದಂಥ ಶಿಕ್ಷಕ ಹುದ್ದೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಮತ್ತೆ ಭೇಟಿಯಾಗ್ತೇನೆ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.